It was a risk. Always it is a risk. Starting anything new, alva. It was your full-time thing. Every day out and day in. ಎಲ್ಲ ಟೈಮಲ್ಲೂ ನೀವು ಅದಕ್ಕೆ ಅಂತಾನೆ ಡೆಡಿಕೇಟೆಡ್. ಸರ್ ನಂಗೆ ಜಾಗ ಬೇಡ ಸರ್ ಅಂತ ನಂಗೆ ದಯವಿಟ್ಟು ಜಾಗ ಬೇಡ ಸರ್, ನಾನು ಇಲ್ಲೇ ಸಂತೋಷವಾಗಿದ್ದೀನಿ. ನಮ್ದು ಎಲ್ಲಿ ತನಕ ಕಾಲೇಜ್ ಆಗುತ್ತೋ ಅಲ್ಲಿ ತನಕ ನಿಮ್ಮ ಮಕ್ಕಳಿಗೆ ನಾನು ಓದಿಸ್ತೀನಿ ಫ್ರೀಯಾಗಿ. ನೀವು ₹1 ಕೊಡೋದು. 400ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಿದ್ದಾರೆ. ಸೆಂಟ್ ಮೇರಿಸಿಂದ ನೂರಾರು ಜನ ಸ್ಟೂಡೆಂಟ್ಗಳು 100% ಸ್ಕಾಲರ್ಶಿಪ್ಪಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ. ಸೊ ಪ್ರಾಬಬ್ಲಿ ಸರ್ದು ಮಾತು ಕೇಳ್ತಾ ಇದ್ರೆ ಹಿ ಹ್ಯಾಸ್ ದಟ್ ಸ್ಪಿರಿಚುವಲ್ ಕನೆಕ್ಷನ್. ಫಸ್ಟ್ ಇಯರ್ ರಿಸಲ್ಟ್ಸ್ ಬಂದಾಗ ಪೇರೆಂಟ್ಸ್ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ ವಾಸ್ ಎ ರಿಸ್ಕ್. ಆಲ್ವೇಸ್ ಇಟ್ ಈಸ್ ಎ ರಿಸ್ಕ್. ಸ್ಟಾರ್ಟಿಂಗ್ ಎನಿಥಿಂಗ್ ನ್ಯೂ ಅಲ್ವಾ, ಅದು ಇತ್ತು. ಈವನ್ ಇಟ್ ಈಸ್ ನಾಟ್ ಓನ್ಲಿ ಫೈನಾನ್ಷಿಯಲ್ ಬರ್ಡನ್. ಈಗ ಸ್ಕೂಲ್ ಬೇಕು ಅಂತ ಕೆಲವು ಪೇರೆಂಟ್ಸ್ ICSE ಬೇಕು ಅಂತ ಹೇಳ್ತಾರೆ, ಆದರೆ ನಮಗೆ ಅಷ್ಟೇ ಮಕ್ಕಳಿರಬೇಕು, ಇಲ್ಲಾದರೆ ಮತ್ತೆ ಕಷ್ಟ ಆಗುತ್ತಲ್ವ. ಇನಿಷಿಯಲಿ 1 or 2 years ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಆಮೇಲೆ ಏನು ಮಾಡ್ತಾಯಿದ್ವಿ, ಅದು ನಾವು ICSE ಸಿಲೆಬಸ್ ಏನಿದೆ ಅವ್ರದ್ದು ಮ್ಯಾನ್ಯುಯಲ್ ಎಲ್ಲ ಬರುತ್ತೆ, ಅದನ್ನು ಸ್ಟಡಿ ಮಾಡೋದೇ ಇರ್ಬೋದು. ಆಮೇಲೆ ನಮಗೆ ರಿಸೋರ್ಸ್ ಪರ್ಸನ್ ಆಗಿ ಒಬ್ಬರು ಶರಣಪ್ಪ ಸರ್ ಅಂತ ಅವರು ಬ್ಯಾಂಗ್ಳೂರಿಂದ ಬಂದು ಹೆಲ್ಪ್ ಮಾಡಿದ್ರು. ಈಗ ಅವರಿಲ್ಲ, ಆದರೆ ಅವರು ತುಂಬ ಮಾಹಿತಿನೂ ಅವರು ಟು ವಿಸಿಟ್ ಡಿಫ್ರೆಂಟ್ ಸ್ಕೂಲ್ಸ್ ಅಂತ, ಆಮೇಲೆ ಇಲ್ಲಿಗೆ ಬಂದು ಕೂಡ ನಮಗೆ ಹೆಲ್ಪ್ ಮಾಡಿದ್ರು. ಇದು ಹೇಗೆ ಮಾಡ್ಬೋದು ಮತ್ತು ಯಾವ ರೀತಿ ಇದು ಸ್ಟೇಟ್ಗಿಂತ ವಿಭಿನ್ನವಾಗಿದೆ, ಹೇಗೆ ಮಕ್ಕಳಿಗೆ ರೀಚ್ ಆಗ್ಬೋದು ಅಂತ ಕೆಲವು ಇನ್ಪುಟ್ಸ್ ಕೊಟ್ಟರು. ಆಮೇಲೆ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ನಾವು ಪ್ರತಿನಿತ್ಯನೂ ಡಿಸ್ಕಷನ್, ಹಿಂಗೆ ಮನೆಗೆ ಹೋದ್ಮೇಲೂ ಸ್ಕೂಲ್ ಬಗ್ಗೆನೇ ಡಿಸ್ಕಷನ್ ಮಾಡೋದು, ಆಮೇಲೆ ಅದ್ರ ಬಗ್ಗೆ ವರ್ಕ್ ಮಾಡೋದು. ಅದು ಒಂಥರ ಪ್ರತಿನಿತ್ಯದ ಟೈಮ್ ಟೇಬಲ್ ನಮ್ಮದು ಅಂತ ಹೇಳ್ಬೋದು. ಆ ರೀತಿ ಆಗ್ತಾ ಇತ್ತು. ಸೊ ಕೋಟೆಲಿ we should thank parents also. We had some good parents who came from out state, ಹೊರ ರಾಜ್ಯಗಳಿಂದ ನಮಗೆ ಬಂದಿದ್ದರು. ಸೊ ದೇ ವುಡ್ ಹ್ಯಾವ್ ಎ ಕಾಮನ್ ಡಿಸ್ಕಷನ್, ಹೌ ಇಸ್ ಇಟ್ ಹ್ಯಾಪನಿಂಗ್ ಏನಂದರೆ ದೇ ವುಡ್ ಗಿವ್ ಅಸ್ ಫೀಡ್ಬ್ಯಾಕ್. ವೆನ್ ಐ ಸ್ಟಾರ್ಟೆಡ್ ದ ಸ್ಕೂಲ್ ಇಟ್ ವಾಸ್ ವೆರಿ ಹೆಕ್ಟಿಕ್ ಅಂತ. ಬಟ್ ಟುಡೇ ವೆನ್ ಐ ಲುಕ್ ಬ್ಯಾಕ್, ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. And I'm so happy all the students were the toppers. Now they are into the best of best. IITN ಆಗಿದ್ದಾರೆ. ಸಿ ವಾಟ್ ಎ ಮಕ್ಕಳೆಲ್ಲ ಬರ್ತಾರಲ್ಲ, ವಿ ಹ್ಯಾವ್ ಸೋ ಮಚ್ ರೆಸ್ಪೆಕ್ಟ್ ಫಾರ್ ದ ಪೇರೆಂಟ್ಸ್ ಆ್ಯಂಡ್ ದ ಸ್ಟೂಡೆಂಟ್. ದೇ ಹ್ಯಾವ್ ಬಿಕಮ್ IITians. IIMs ಅಲ್ಲಿ ಮಾಡಿದ್ದಾರೆ. ಈಗ ಫಾರಿನಲ್ಲೂ ಇದ್ದಾರೆ, ಅಬ್ರಾಡಲ್ಲೂ ಕೂಡ ನಮ್ಮ ಸೆಂಟ್ ಮೇರಿಸ್ ಬೀಜ ಮತ್ತು ಅದೊಂದು ಮರ ಆಗುವಂಥ ಒಂದು ಟೈಮಲ್ಲಿ ಇದ್ದೀವಿ, ಒಂದು ಫೇಸಲ್ಲಿ. ಸೊ ಐ ಜಸ್ಟ್ ಥ್ಯಾಂಕ್ ಪ್ರತಿಯೊಂದು. ನಿಮಗೆ ಯಾರು ಅಬ್ಜೆಕ್ಷನ್ ಮಾಡ್ತಾರಂದರೆ ಇಟ್ ಈಸ್ ಫಾರ್ ಎ ಓನ್ ಗುಡ್. ಕೆಲವರು ವಿ ಟುಕ್ ಇಟ್ ವೆರಿ ಪಾಸಿಟಿವ್ಲಿ. ನಾವು ಯಾವತ್ತೂ ನೆಗೆಟಿವ್ ತೊಗೊಳ್ಳಿಲ್ಲ. ನಮ್ಗೆ ಈಗಲೂ ಅಷ್ಟೇ, ಯಾರಾದರೂ ಬಂದು ಸರ್ ವೈ ದಿಸ್ ಇಸ್ ಹ್ಯಾಪ್ನಿಂಗ್ ಅಂದರೆ ವಿ ವುಡ್ ವರ್ಕ್ ಆನ್ ದಟ್. ದೆರ್ ಮೇ ಬಿ ಡಿಸ್ಪ್ಲೆಜರ್, ಆಫ್ ಕೋರ್ಸ್. ಲೆಟ್ ಅಸ್ ಲುಕ್ ಇನ್ ಟು ಆ್ಯಂಡ್ ಡಿಬಗ್ ಇಟ್. ದೆರ್ ಇಸ್ ನೋ ಹಾರ್ಮ್ ಬಿಕಾಸ್ ದ ಚೈಲ್ಡ್ ವಾಂಟ್ಸ್ ಇಟ್, ಆ್ಯಂಡ್ ಇಫ್ ಪಾಸಿಬಲ್ ಐ ಕ್ಯಾನ್ ವರ್ಕ್ ಔಟ್ ಟು ದ ಕೋರ್ and help. That helped us, and of course ranks bantu. We got all national ranks also. We have been getting in ICSE and ISE also. We got national ranks. So yeah, see, we have taken time, and we spent lots of time. For us, we believe in the future of a child, and we are there in the making of a child. So our ಡೆಡಿಕೇಶನ್ ಇಸ್ 100%. ಇಟ್ಸ್ ನಾಟ್ ಅನ್ವೇವರಿಂಗ್. ಯಾಕಂದರೆ ನೋಡಿ, ಕೆಲವೊಂದು ಸತಿ ಏನಾಗ್ತದೆ, ಬೇರೆ ಬೇರೆ ಬಿಸ್ನೆಸ್ ಮಾಡಿದಾಗ ಅನ್ವೇವರಿಂಗ್ ಆಗ್ತದೆ. ದೇ ಕಾಂಟ್ ಗಿವ್ ಟೈಮ್. ಬಟ್ ಫಾರ್ ಅಸ್ ಸ್ಕೂಲ್ ಇಟ್ ವಾಸ್ ಯರ್ ಫುಲ್ ಟೈಮ್ ಥಿಂಗ್. ಎವ್ರಿ ಡೇ ಔಟ್ ಆ್ಯಂಡ್ ಡೇ ಇನ್ ಎಲ್ಲ ಟೈಮಲ್ಲೂ ನೀವು ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಇದ್ರಿ. ನಮ್ಮ ಶಾಲೆಯಲ್ಲಿ ಮಕ್ಕಳು ಲೈಬ್ರರಿ ತರಗತಿಯಲ್ಲಿ ಮಾತ್ರ ಲೈಬ್ರರಿಗೆ ವಿಸಿಟ್ ಮಾಡಲ್ಲ. ಅವರು ವಿರಾಮದ ವೇಳೆಯಲ್ಲಿ, ಅಂದರೆ ಲಂಚ್ ಬ್ರೇಕ್, ಸ್ನ್ಯಾಕ್ಸ್ ಬ್ರೇಕಲ್ಲಿ ಲೈಬ್ರರಿಗೆ ವಿಸಿಟ್ ಮಾಡಿ ವಾರಪತ್ರಿಕೆ, ದಿನಪತ್ರಿಕೆಗಳನ್ನು ಓದುವುದರ ಮೂಲಕ ಅವರ ಸಾಮಾನ್ಯ ಜ್ಞಾನವನ್ನು ಸಹ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ಹಾಗೂ ಈ ವಾರಪತ್ರಿಕೆ, ದಿನಪತ್ರಿಕೆಗಳು ಓದುವುದರಿಂದ ಅವರು ಅನೇಕ ಶಾಲೆಗಳಲ್ಲಿ ಏರ್ಪಡಿಸುವ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದಾರೆ. ಹಾಗೂ ಕ್ವಿಜ್ ಕಾಂಪಿಟೇಷನಲ್ಲೂ ಫಸ್ಟ್ ಪ್ಲೇಸ್ ಬಂದು ನಮ್ಮ ಮಕ್ಕಳಿಗೆ ಪ್ರಥಮ ಬಹುಮಾನ ಸಿಕ್ಕಿದೆ. ಈ ಎಲ್ಲ ಸ್ಪರ್ಧೆಯಲ್ಲಿ ಮಕ್ಕಳು ಭಾಗವಹಿಸಲು
ಗ್ರಂಥಾಲಯವೂ ಸಹ ತುಂಬ ಸಹಕಾರಿಯಾಗಿದೆ. ಈ ಸಂಸ್ಥೆಯಲ್ಲಿ ನಾನು ಗ್ರಂಥಪಾಲಕಿಯ ಕೆಲಸ ಮಾಡುತ್ತಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯ. ಹಾಗೂ ಮಕ್ಕಳನ್ನು ಹೆಚ್ಚು ಪ್ರೋತ್ಸಾಹಿಸುವುದು ನನಗೆ ತುಂಬ ಇಷ್ಟವಾದ ವಿಚಾರವಾಗಿದೆ. ಸ್ಪೋರ್ಟ್ಸಲ್ಲಿ ಹಲವಾರು ಅಚೀವ್ಮೆಂಟ್ಸ್ಗಳನ್ನ ಮಾಡಿದ್ದೀವಿ. ನಾವು ಮೇಜರಾಗಿ ಒಂದು 7 ಗೇಮ್ಸ್ನ ನಾವು ಚೂಸ್ ಮಾಡಿ ಅದರಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಯಾವ್ಯಾವುದಂದರೆ ಬಾಸ್ಕೆಟ್ಬಾಲ್, ವಾಲಿಬಾಲ್, ಫುಟ್ಬಾಲ್, ಕಬಡ್ಡಿ, ಟೇಕ್ವಾಂಡೋ, ಚೆಸ್ ಆ್ಯಂಡ್ ಫೀಲ್ಡ್ ಥ್ರೋಯಿಂಗ್ ಇವೆಂಟ್ಸಲ್ಲಿ ಅಥ್ಲೆಟಿಕ್ಸಿಂದ ಥ್ರೋಯಿಂಗ್ ಇವೆಂಟ್ಸ್ಗಳನ್ನ ನಾವು ಚೂಸ್ ಮಾಡಿದ್ದೀವಿ. ಸುಮಾರು ಈಗ ಬರೀ ನಾನು ಕೆಲವೊಂದು 3 ವರ್ಷದಿಂದ ನಾನು ಹೇಳಬೇಕು ಅನ್ನೋದಾದರೆ 3-4 ವರ್ಷದಲ್ಲಿ ನಾವು 100+ ನ್ಯಾಷನಲ್ ಪ್ರೊಡ್ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ಗಳನ್ನ, ಅಥ್ಲೀಟ್ಸ್ಗಳನ್ನ. SGFI ಅಂತ ಬರುತ್ತೆ, ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ನಮ್ಮ ಒಂದು ಸ್ಕೂಲಿಂದ ಬರೀ ICSEಯಿಂದ ಮೋರ್ ದೆನ್ 50 ಸ್ಟೂಡೆಂಟ್ಸ್ ಬರೀ ಒಂದು 3-4 ವರ್ಷದಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ. ಇದೆಲ್ಲದಕ್ಕೂ ಸಾಧ್ಯ ಆಗೋಕ್ಕೆ ಕಾರಣ ಅಂದರೆ ನಮ್ಮ ಮ್ಯಾನೇಜ್ಮೆಂಟು. ಸೆಂಟ್ ಮೇರಿಸ್ ಸೌಕರು ಬಗ್ಗೆ ಯಾವ ಬಗೆಯೂ ದೂರಂಗಿಲ್ಲ. ಅವರು ಒಳ್ಳೆ ರೀತಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಸಂಬಳ ಆಗಲಿ ಕೊಡೋದಾಗಲಿ, ಆಮೇಲೆ ಕಷ್ಟ ಸುಖಕ್ಕೆ ಭಾಗಿಯಾಗೋದಾಗಲಿ ಯಾವುದ್ರಲ್ಲೂ ಒಂದು ಕುಂದುಕೊರತೆ ಕೊಟ್ಟಿಲ್ಲ. ಒಳ್ಳೆ ರೀತಿ ನಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿರೋ ಡ್ರೈವರ್ ಕಂಡಕ್ಟರ್ಗಳಾಗಲಿ, ಏನೇ ಒಂದು ಸ್ಟಾಫ್ ಯಾರೇ ಆಗಲಿ ಅವ್ರ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ. ಬಸ್ಸಲ್ಲೂ ಅಷ್ಟೇ, ಬಸ್ಸಲ್ಲೇ ಫ್ರೀ ಕೊಡ್ತಾ ಇದ್ದಾರೆ. ತೊಂದರೆ ಇಲ್ಲ. ಯಾವುದೇ ರೀತಿ ತೊಂದರೆ ನಾವು ಸೇರಿ 10 ವರ್ಷ ಆಯಿತು. 10 ವರ್ಷದಿಂದ ಇಲ್ಲಿ ತನಕ ನಮ್ಗೆ ಯಾವ ಒಂದು ತೊಂದರೆನೂ ಇಲ್ಲ. ಒಳ್ಳೆ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸಾವುಕಾರರು. ನಮಗೆ ಮರ್ಯಾದೆಯಲ್ಲಿ ಅಣ್ಣ ಅಂತ ಕರೀತಾರೆ ಹೊರತು ಯಾರೋ ಡ್ರೈವರ್ ಹೋಗೋ ಡ್ರೈವರ್ ಅಂತ ಆ ಡ್ರೈವರನ್ನ ಪದಾನೇ ನಮ್ಮ ಸಾವುಕಾರಲ್ಲಿ ಇಲ್ಲ. ಎಲ್ಲ ಒಂಥರ ಅವರು ಕುಟುಂಬದವ್ರ ಥರ ನೋಡ್ಕೊಂಡು ಹೋಗ್ತಾರೆ. ಕುಟುಂಬದವ್ರ ಥರ ನೋಡ್ಕೊಂಡು ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಅವ್ರ ಮಗ ಆಗಲಿ ಚೆನ್ನಾಗಿದೆ ನಮ್ಮ ಹತ್ರ. ಹಂಗಾಗಿ ನಾವು ಕೆಲಸ ಮಾಡೋಕ್ಕೆ ಭಾಳ ಇಂಟ್ರೆಸ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಜವಾಬ್ದಾರಿಯಲ್ಲಿ ಮಕ್ಕಳನ್ನ ಕರ್ಕೊಬರೋದು, ಇಳಿಸೋದು, ಹೋಗೋದು. ಸರ್, ಬಿಫೋರ್ ವಿ ಕಮ್ ಟು ICSE ISE, ನನ್ಗೆ ಒಂದು ಏನಂದ್ರೆ, ಈ ಜಾಗ ಸ್ಪೆಸಿಫಿಕಲಿ ನಾವೇನು ಕೂತಿದ್ದೀವಿ, ಈ ಒಂದು ಏರಿಯಾ ನೀವು ಯಾವಾಗ ICSE ಸ್ಟಾರ್ಟ್ ಮಾಡಿದ್ರಿ, ಏನು ಇವತ್ತಿನ ಸ್ಟೇಟ್ ಬೋರ್ಡಿನ ಒಂದು ಬ್ಲಾಕ್ ಇದೆ, ಅದು ICSE ಆಗಿತ್ತು. ಅವಾಗ ಇಲ್ಲೆಲ್ಲ ಫುಲ್ ಎಂಟಿ ಆಗಿತ್ತು. ಬಟ್ ಟುಡೇ ಇಟ್ ಲುಕ್ಸ್ ಲೈಕ್ ಕಂಪ್ಲೀಟ್ ಕ್ಯಾಸಲ್ ಆಫ್ ಎಜುಕೇಶನ್, ಕ್ಯಾಸಲ್ ಆಫ್ ನಾಲೆಡ್ಜ್ ತರ. ಸೊ ಆ ಒಂದು ಫೇಸಲ್ಲಿ ಈ ಜಾಗದ ಇಲ್ಲೇ ಮಾಡಬೇಕು ಅಂತ ಯಾಕೆ ಆಸೆ ಆಯಿತು? ಅಥವಾ ನಿಧಾನಕ್ಕೆ ಈ ಸ್ಕೂಲ್ದು ಫೌಂಡೇಶನ್ ಇಂದ ಹಿಡ್ದು ಅದು ಯಾವ ಥರ ಆ ಟೈಮಿನ ಚಾಲೆಂಜಸ್ ಏನಿತ್ತು? ಇಲ್ಲ, ಅದು ಈ ಜಾಗ ಸಿಗೋಕ್ಕೂ ಒಂದು ಕಾರಣ ಇದೆ. ವಿ ಹ್ಯಾಡ್ ಒನ್ ಮಿಸ್ಟರ್ ಶ್ಯಾಮೇಗೌಡರು ಅಂತ ಇದ್ರು. ಒಂದಿನ ನಲ್ಲಿ ಐ ವಾಸ್ ದೇರ್ ಇನ್ ದ ಕೋಟೆ ಸ್ಕೂಲ್. ಒನ್ ಡೇ ಹಿ ಕೇಮ್ ಟು ಮೀ ಸೆಡ್, ಸರ್ ನನ್ನ ಹೆಸರು ಹೀಗೆ ಅಂತ ಹೇಳಿ. ಸೊ ಸರ್, ನನ್ನ ಹತ್ರ ಒಂದು ಜಾಗ ಇದೆ, ಅದು ನಿಮಗೆ ಕೊಡಬೇಕು ಅಂತ ಮಾಡಿದ್ದೀನಿ ಅದು. ಸರ್, ನಂಗೆ ಜಾಗ ಬೇಡ ಸರ್ ಅಂತ ನಾನು ಹೇಳಿದೆ. ನಂಗೆ ದಯವಿಟ್ಟು ಜಾಗ ಬೇಡ ಸರ್, ನಾನು ಇಲ್ಲೇ ಸಂತೋಷವಾಗಿದ್ದೀನಿ. ನಂಗೆ ಬೇಡ. ಇಲ್ಲ ಸರ್, ನೀವು ನೋಡಲೇಬೇಕು, ಮಾಡಲೇಬೇಕು. ಆಯಿತು, ಮುಂದಿನ ವಾರ ನೋಡೋಣ ಅಂತ. ಸೊ ಅಗೇನ್ ಈ ಕೇಮ್ ನೆಕ್ಸ್ಟ್ ವೀಕ್. ಸರ್, ಆ ಜಾಗ ನನಗೆ ಯಾಕೋ ನಿಮಗೆ ಕೊಡಬೇಕು ಅನಿಸುತ್ತೆ. ನಿಮ್ಗೆ ಕೊಟ್ಟರೆ 100 ಜನಕ್ಕೆ ನೀವು ಓದಿಸ್ತೀರಿ. ಆಮೇಲೆ ಈ ಸತಿ ಬೇಡ ಸರ್, ಮುಂದಿನ ಸತಿ, ಇನ್ನೊಂದು ತಿಂಗಳು ಬಿಟ್ಟು ಹೀಗೆ ಸರ್, ಏನಾರಾಗಲಿ ನಾನು ಈ ಜಾಗ ನಿಮಗೇ ಕೊಡೋದು. ಓಕೆ, ಈ ಜಾಗ ನಿಮಗೆ ಜೇಬಲ್ಲಿ ತೆಗೆದು 100 ರೂಪಾಯಿ ಇತ್ತು. 100 ರೂಪಾಯಿ ತೊಗೊಂಡು ಇದೇ ಅಡ್ವಾನ್ಸ್ ಅಂತ ಹೇಳಿ ಹೋದರು. ನಾನು ರೇಟು ಕೇಳಿಲ್ಲ, ಏನೂ ಮಾಡಿಲ್ಲ. ದೆನ್ 1 ವಾರ ಬಿಟ್ಟು ಬಂದರು. ಸರ್, ಅಡ್ವಾನ್ಸ್ ಕೊಟ್ಟಿದ್ದೀರಿ 100 ರೂಪಾಯಿ, ನಿಮ್ಗೆ ಜಾಗ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಬಂದ್ರು. ಐ ಸಾ ದಟ್ ಲ್ಯಾಂಡ್. ನನಗೆ ಏನಪ್ಪ ಇಷ್ಟು ದೂರ ಇದೆ, ಈ ಜಾಗದಲ್ಲಿ ಎಲ್ಲಿ ಮಾಡೋದು? ಫುಲ್ ಪ್ಲೇ ರೋಡ್ ಇಲ್ಲ, ಏನಿಲ್ಲ, ಬ್ರಿಡ್ಜ್ ಬೇರೆ ಮುಂಚೆ. ರೋಡ್ ಇಲ್ಲ, ಕಪ್ಪು ಮಣ್ಣು ಮಿಸ್ ಕಾಡ್ತದೆ. ಬಟ್ ಹಿ ವಾಸ್ ಅನ್ವೇವರಿಂಗ್. ಸರ್, ಈ ಜಾಗ ನಿಮಗೆ ಕೊಡೋದು, ನೀವು ಯಾವಾಗಾದರೂ ಹಣ ಕೊಡಿ. ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ಲ್ಯಾಂಡ್. ನಿಮ್ಗೆ ಕೊಟ್ಟಾಯ್ತು, ನನ್ನ ನಾಲ್ಗೆ ಕೊಟ್ಟಾಯ್ತು. ನಾವೆಲ್ಲ ಹಿರಿಯರು, ನಾಲ್ಗೆ ಕೊಟ್ಟ ಮೇಲೆ ಮುಗಿದೋಯ್ತು. ಯಾರು ಬಂದು ಕೇಳಿದ್ರು ಕೊಡೋಲ್ಲ. ಅಷ್ಟೊಂದು ಐ ಡೋಂಟ್ ನೋ ಫ್ರಮ್ ವೇರ್ ಈ ಕೇಮ್. ಆದರೆ ಒಂದು ಸರ್, ನನಗೆ 2 ಮೊಮ್ಮಕ್ಕಳಿದ್ದಾರೆ. ಒಂದು ವೇಳೆ ನನ್ನ ಮಗ ಕೆಲಸ ಮಾಡ್ತಾಯಿದ್ದಾರೆ ಡ್ರೈವರಾಗಿ. ಒಂದು ವೇಳೆ ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾನು ಒಂದೇ ರಿಕ್ವೆಸ್ಟ್, ನೀವು ಎಷ್ಟೋ ಜನಕ್ಕೆ, 100 ಜನಕ್ಕೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀರಿ, ತಂದೆ ತಾಯಿ ಇಲ್ಲದೆಲ್ಲ ಇರೋ ಮಕ್ಕಳಿಗೆ, ಅಥವಾ ಕಿಡ್ನಿ ಅಥವಾ ಕ್ರಾನಿಕ್ ಡಿಸೀಸ್, ಕ್ಯಾನ್ಸರು ಅಥವಾ ಇನ್ನೇನಾದ್ರು ಅಂಥ ಮಕ್ಕಳಿಗೆಲ್ಲ ಫ್ರೀ ಮಾಡ್ತಾಯಿದ್ದೀರಿ. ವಿಧವೆಯರ ಮಕ್ಳಿಗೆ ಫ್ರೀ ಮಾಡ್ತಾಯಿದ್ದೀರಿ. ಆಕ್ಸಿಡೆಂಟಲ್ಲಿ ತಂದೆ ತಾಯಿ ತೀರೋದು ಅಂಥ ಮಕ್ಳಿಗೂ ಫ್ರೀ ಮಾಡ್ತಾಯಿದ್ದೀರಿ. ನನಗೊಂದು ರಿಕ್ವೆಸ್ಟ್, ಎಲ್ಲರೂ ನಾನು ತೀರೋಗ್ಬಿಟ್ರೆ ನನ್ನ ಮಗ ಕಷ್ಟ ಆದರೆ ನನ್ನ ಮಗನ ಓದಿಸ್ತೀರಾ ನೀವು? ಆಗ ನಾನು ಅಂದೆ,
ನೋಡಿ ಶ್ಯಾಮೇಗೌಡ್ರೆ, ನಾನು ಸ್ಕೂಲ್ ಮಾಡಿದ್ದು ನಮ್ಮ ತಂದೆ ಆಸೆ. ಸೊ ಹಾಗಾಗಿ ಎಷ್ಟು ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ನೀವೇ ಬಂದು ಈ ಜಾಗ ಕೊಡ್ತೀನಿ ಅಂತ ಇದ್ದೀರಿ. ನಾನು ನಿಮ್ಮ ಮಕ್ಳಿಗೆ ಓದಿಸಲ್ವ? ನೀವು ನನ್ನ ನಾಲ್ಗೆ ಕೊಟ್ಟಿದ್ದೀರಿ. ನಾನು ನಿಮ್ಗೆ ಕೊಟ್ಟಿದ್ದು ಬರೀ 100 ರೂಪಾಯಿ, ನೀವು ನನಗೆ ನಾಲ್ಗೆ ಕೊಟ್ಟಿದ್ದೀರಿ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ದು ಎಲ್ಲಿ ತನಕ ಕಾಲೇಜ್ ಆಗುತ್ತೋ ಅಲ್ಲಿ ತನಕ ನಿಮ್ಮ ಮಕ್ಕಳಿಗೆ ನಾನು ಓದಿಸ್ತೀನಿ ಫ್ರೀಯಾಗಿ, ನೀವು 1 ರೂಪಾಯಿ ಕೊಡೋದು ಬೇಡ ಅಂತ ಹೇಳಿದೆ. ಅವರಾಗಿ ನನ್ನ ರಿಜಿಸ್ಟ್ರೇಷನ್ ಆಮೇಲೆ 2-3 ವರ್ಷ ಆದಮೇಲೆ ಅವರು ಹಣ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಅವ್ರು ತೀರೋಗ್ಬಿಟ್ರು. ಆದರೆ ಅದು ನಾನು ಅವ್ರಿಗೂ ಕೊಟ್ಟಿದ್ದ ನಾಲ್ಗೆ ನಾನು ಯಾವಾಗ ಇವತ್ತು ಜ್ಞಾಪಕ ಮಾಡ್ಕೊಂಡೆ. 2 ಮಕ್ಕಳು ನಮ್ಮಲ್ಲಿ PUC ಹೋದರೆ ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ. ಸೊ ಯಾಕಂದರೆ ಯಾವ ವ್ಯಕ್ತಿ ಹೆಂಗೆ ದೇವರು ಯಾವ ವ್ಯಕ್ತಿ ಯಾವ ರೂಪದಲ್ಲಿ ಕಳಿಸ್ತಾರೆ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಇಟ್ ಈಸ್ ನಾಟ್ ಡೆಸ್ಟಿನ್ಡ್. ನಾವು ತಿಳ್ಕೊಳೋದು ನಮ್ಮಿಂದ ಆಗುತ್ತೆ ಅಂತ, ನಮ್ಮಿಂದ ಏನೂ ಆಗಲ್ಲ. ಸೊ ಅವರು ಅವತ್ತು ನಾಲ್ಗೆ ಕೊಟ್ಟಿದ್ರು ಅಂತ ಹೇಳಿದ್ರಿ, ಅವತ್ತಿನ ನೀವೇನು ಹೇಳಿದ್ರಿ ಅದನ್ನು ಕೂಡ ಅದು ನೆರವೇರಿಸಲೇಬೇಕಲ್ವಾ, ನೆರವೇರಿಸಲೇಬೇಕು. ಯಾಕಂದರೆ ನ್ಯಾಯ ಅನ್ನೋದು ಯಾವತ್ತೂ ಜಯ, ನ್ಯಾಯಕ್ಕೆ ಜಯ ಉಂಟು. ನಾವು ಯಾಕಂದರೆ ಕಷ್ಟ ಆಗ್ಬೋದು ಸ್ಟಾರ್ಟಿಂಗು, ಬಟ್ ನ್ಯಾಯಕ್ಕೆ ಯಾವತ್ತೂ ಜಯ. ಸೊ ಐ ಬಿಲೀವ್ ಇನ್ ದಿಸ್ ಗುಡ್ ಥಿಂಗ್ಸ್ ದಟ್ ವಾಟ್ ವಾಸ್ ವಿಚ್ ವಾಸ್ ಸೀಡೆಡ್ ಇನ್ ಅಸ್, ದ್ಯಾಟ್ ಹ್ಯಾಸ್ ಟು ಬಿ ಡನ್ ಅಲ್ಲ. ಇವತ್ತು ಸುಮಾರು ಜನ, 100 ಜನ ಮಕ್ಕಳು ಓದೋ ಫ್ರೀಯಾಗಿ, ಬಿಕಾಸ್ ಆಫ್ ದೇರ್ ಆಲ್ ದಿಸ್ ಪ್ರಾಬ್ಲಮ್ಸ್ ಫ್ರೀಯಾಗಿ ಓದೋಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಆದರೆ ನನಗೆ ಒಂದೇ ಆಸೆ, ಆ ಮಕ್ಕಳು ಇನ್ನೂ ಒಂದು 10 ಮಕ್ಕಳಿಗೆ ಓದಿಸಿದ್ರೆ ಅಥವಾ ಏನಾದ್ರು ಒಂದು ಸರ್ವಿಸ್ ಮಾಡಿದ್ರೆ ಇಟ್ ವಿಲ್ ಬಿ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಹ್ಯುಮ್ಯಾನಿಟಿ. ಇವರು ಬರೀ ಶಿಕ್ಷಣ ನೀಡಿಲ್ಲ, ಎಷ್ಟೋ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೂಡ ನೀಡಿದ್ದಾರೆ. ಈ ಸಿಂಗಲ್ ಪೇರೆಂಟ್ ಆದಂಥ ತಾಯಿನೇ ಕಳ್ಕೊಂಡಿರ್ತಾರೆ, ತಂದೆನೇ ಕಳ್ಕೊಂಡಿರ್ತಾರೆ, ಅಥವಾ ಅವರಿಗೆ ಹಣಕಾಸಿನ ಬೆಂಬಲ ಇರಲ್ಲ. ಇಂಥ ಎಷ್ಟೋ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿ ಅವರು ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲುವಂಗೆ ಇವರು ಮಾಡಿದ್ದಾರೆ. ಶ್ರೀಯುತ ಜರಳ್ ಸರ್ ಅವರು ಶಾಲೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿದ್ದಾರೆ. ಅದೇ ರೀತಿ ಶ್ರೀಮತಿ ಪ್ರಿಯಾ ಲೋಬರ್ ಅವರು ಶೈಕ್ಷಣಿಕ ನಿರ್ದೇಶಕರಾಗಿ ಬಿಗಿನಿಂಗಿಂದನೂ 1996ರಿಂದನೂ ಕೆಲಸ ನಿರ್ವಹಿಸ್ತಾ ಕ್ವಾಲಿಟಿಗೆ ಹೆಚ್ಚು ಗಮನ ಕೊಡ್ತಾ, ಕ್ವಾಂಟಿಟಿಗೆ ಕೊಡದಲ್ಲೇ ಕ್ವಾಲಿಟಿಗೆ ಹೆಚ್ಚು ಗಮನ ಕೊಡ್ತಾ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಎಲ್ಲರ ಸೌಭಾಗ್ಯ ಅಂತ ನಾನು ಹೇಳ್ತೀನಿ. ಬರೀ ಮಕ್ಕಳಿಗೋಸ್ಕರ ಅಲ್ಲ, ಇಲ್ಲಿ ಕೆಲಸ ಮಾಡ್ತಾಯಿದ್ದು ನಾನು 2003ರಲ್ಲಿ ಜಾಯ್ನ್ ಆಗಿದ್ದು. ಆವಾಗ 17 ಶಿಕ್ಷಕರೇನೋ ಇದ್ದರು. ಇವತ್ತು 400ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವ್ರ ಜೊತೆ ಅತ್ಯುನ್ನತ ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕಂಥ ಒಳ್ಳೆಯ ಸಂಬಳ, ಇಡೀ ಚಿಕ್ಕಮಗಳೂರಲ್ಲಿ ಬೇರೆ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಸಂಬಳನ ಕೊಟ್ಕೊಂತ 400 ಕುಟುಂಬಗಳಿಗೆ ನೆರವಾಗಿ ನಿಂತಿರೋದು ಮತ್ತೊಂದು ಸಂತೋಷದಾಯಕ ವಿಚಾರ. ನಾನು ಇನ್ಸ್ಟಿಟ್ಯೂಷನಿಗೆ ಜಾಯ್ನ್ ಆಗಬೇಕಾದ್ರೆ ಐ ವಾಸ್ ಎ ಫ್ರೆಷರ್. ಯಾವುದೇ ರೀತಿಯಂಥ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನನಗೆ, ಸ್ಟ್ರೈಟ್ ಫ್ರಮ್ ಕಾಲೇಜ್ ಆ ರೀತಿ ಇತ್ತು ನನಗೆ. ಬೋತ್ ಗ್ಯಾರಿ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಆರ್ ಬೋತ್ ವೆರಿ ಗ್ರೇಟ್ ಲೀಡರ್ಸ್ ಟು ಫಾಲೋ. ಫಾರ್ ಮೀ ದೇ ಆರ್ ನಾಟ್ ಓನ್ಲಿ just a leaders, for me they are mentors too. ಗ್ಯಾರಿ ಸರ್ taught us to dream big. ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಒಂದು ದೊಡ್ಡ ಕನಸು ಪರಿಶ್ರಮದಿಂದ ಲೈಫಲ್ಲಿ ಅಚೀವ್ ಮಾಡ್ಬೋದು ಅನ್ನೋದನ್ನು ಗ್ಯಾರಿ ಸರಿಂದ ನಾನು ಕಲ್ತಿದ್ದೀನಿ. ಸೇಮ್ ವೇ ಪ್ರಿಯಾ ಮ್ಯಾಮ್ taught us to be patient and think before we act. ಅಂದರೆ ಹೇಸ್ಟಿ ಡಿಸಿಷನ್ಸ್ ಎಷ್ಟೊಂದು ಸತಿ ನಮ್ಮನ್ನು ದೊಡ್ಡ ದೊಡ್ಡ ಪ್ರಾಬ್ಲಮಿಗೆ ತಳ್ಳಿಬಿಡುತ್ತೆ. ಬಟ್ ಮ್ಯಾಮಿಂದ ನಾವು ಕಲ್ತಿದ್ದು ಅಂದರೆ ನಾವೇನೇ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಿ ಮಾಡಬೇಕು ಅನ್ನೋದನ್ನು ಮ್ಯಾಮ್ ನಮಗೆ ಹೇಳ್ಕೊಟ್ರು, ಪ್ರಿಯಾ ಮ್ಯಾಮ್. ಸೊ ಸೆಂಟ್ ಮೇರೀಸ್ ಅದು ನಾವು ವರ್ಕ್ ಮಾಡೋ ಪ್ಲೇಸ್ ಅಲ್ಲ ನಮಗೆ. ಸೊ ಸೆಂಟ್ ಮೇರೀಸ್ ಇಸ್ ನಾಟ್ ಎ ಓನ್ಲಿ ವರ್ಕಿಂಗ್ ಪ್ಲೇಸ್ ಫಾರ್ ಅಸ್, ಇಟ್ಸ್ ಎ ಹೋಮ್ ಫಾರ್ ಅಸ್. ಗ್ಯಾರಿ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಹ್ಯಾಸ್ ಎ ಗ್ರೇಟ್ vision to bring out the best citizens for our nation. They are really a best helping hands to the students who really want to achieve something in their life. St. Mary's ಇಂದ ಹಲವಾರು 100 ಜನ ಸ್ಟೂಡೆಂಟ್ಗಳು 100% ಸ್ಕಾಲರ್ಶಿಪ್ಪಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ. ದಿಸ್ ಇಯರ್ ಅವರ್ ಸ್ಕೂಲ್ ಹ್ಯಾಸ್ ಟೀಮ್ಡ್ ಅಪ್ ವಿತ್ NATEX. It is a scholarship exam. It is not only a scholarship exam, it is to identify talented students. More than 3,500 students have taken this exam. In that, many students will get 100% scholarship. ಅದು ಫ್ರೀ ಎಜುಕೇಷನ್ ಅಂದ ತಕ್ಷಣ ನಮಗೇನು ಬರುತ್ತೆ, ಒಂದು ಸರ್ವಿಸ್ ಮೋಟಿವ್ ಬರುತ್ತೆ. ಬಟ್ ನೀವು ಪೇ ಮಾಡೋ ಅಂತಹ ಒಂದು ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ, ಅವರಿಗೂ ಕೂಡ ಅಫೋರ್ಡೆಬಲ್ ಪ್ರೈಸ್. ಬಿಕಾಸ್ ನಾವು ಈಸಿಯಾಗಿ ಹೇಳೋದಲ್ಲ, ಚಿಕ್ಕಮಗಳೂರಿನಲ್ಲಿ ಪ್ರತಿಯೊಂದು ಮನೇಲೂ ಸೆಂಟ್ ಮೇರಿಸ್ ಕಿಡ್ಸ್ ಇದ್ದಾರೆ ಅಥವಾ ಸೆಂಟ್ ಮೇರಿಯನ್ ಇದ್ದಾರೆ ಅಂತ ಪ್ರೌಡಾಗಿ ಹೇಳಬೇಕಂದ್ರೆ
ಹಂಗಾರೆ ಎಲ್ಲರೂ ಲ್ಯಾವಿಶ್ ಆಗಿ ಇಲ್ಲಿ ಬಂದು ಪೇ ಮಾಡ್ತಾರಾ? ಇಲ್ಲ. ದ ಥಿಂಗ್ ಇಸ್ ಅಫೋರ್ಡೆಬಲ್ ಪ್ರೈಸ್ ಇಟ್ಟಿದ್ದೀರಾ. ಅದು ನಿಮಗೆ ಯಾವ ತರ ಅಂದ್ರೆ ಅಫೋರ್ಡೆಬಲ್ ಪ್ರೈಸ್, ಯೂನಿಫಾರ್ಮ್ ಇರಲಿ, ಟ್ರಾನ್ಸ್ಪೋರ್ಟ್ ಇರಲಿ, ಟ್ಯೂಷನ್ ಫೀ ಇರಲಿ, ಅಥವಾ ಇನ್ನೊಂದೇನೋ ಇರಲಿ, ಅದು ಹೇಗೆ ಸರ್? ಅಂದ್ರೆ ಇಲ್ದಿಲ್ದವ್ರ ಹತ್ರ ನೀವು ಒಂದು ಫ್ರೀ ಸರ್ವಿಸ್ ಆಗಿ ಮೋಟಿವ್ ಆಗಿ ಮಾಡ್ತೀರಾ, ಬಟ್ ಇರೋರ ಹತ್ರನು ನೀವು ಈ ತರ ಒಂದು ಮಾಡ್ತೀರಾ ಅಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಬಿಯಾಂಡ್ ಥಿಂಗ್ ದಟ್ ಇಸ್ ರನ್ನಿಂಗ್ ದಿಸ್ ಇನ್ಸ್ಟಿಟ್ಯೂಷನ್, ಅಂದ್ರೆ ಒಂದು ಒಳ್ಳೆ ಮೋಟಿವ್ ಇಂದ. ಸೊ ಅದನ್ನ ಹೇಗೆ ಮಾಡ್ತೀರಾ? ಅಫೋರ್ಡೆಬಲ್ ಪ್ರೈಸ್ ಈ ವರ್ಷದವರೆಗೂ ಬೇರೆ ಕಡೆ ಲಕ್ಷಾಂತರ ರೂಪಾಯಿ ನಾವು ಕಟ್ತೀವಿ. ಎಷ್ಟೋ ಪೇರೆಂಟ್ಸ್ ಅವ್ರ ಫಾರ್ಮ್ ಆಗಿರ್ಲಿ, ಅವ್ರ ಮನೆ, ಅವ್ರದ್ದು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಬಟ್ ಹಿಯರ್ ಇಟ್ಸ್ ಆಲ್ವೇಸ್ ಅಫೋರ್ಡೆಬಲ್. ವಾಟ್ಸ್ ದ ಸೀಕ್ರೆಟ್ ಬಿಹೈಂಡ್ ದಟ್? ಬೇಸಿಕ್ಲಿ ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್. ನಾನು ಹೇಳ್ದಲ್ಲ, ವಿ ಆರ್ ಲುಕಿಂಗ್ ಆಟ್ ಪೀಪಲ್ ಹೂ ವಾಂಟ್ ಟು ಕಮ್ ಅಪ್ ಇನ್ ಲೈಫ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಆಗಲಿ, ಆಸ್ಪಿರೆಂಟ್ಸ್ ಆಗಲಿ. ಸೊ ಫೈನಾನ್ಷಿಯಲ್ ಕಾನ್ಸ್ಟೆಂಟ್ ತುಂಬ ಜನಕ್ಕೆ ಇರುತ್ತೆ. ವಿ ಹ್ಯಾವ್ ಸೀನ್ ಬಿಸ್ನೆಸ್ ಮ್ಯಾನ್ ಲೂಸಿಂಗ್ ದೇರ್ ಬಿಸ್ನೆಸ್ಸಸ್ ಆ್ಯಂಡ್ ಲೈಫ್ ಇಸ್ ಬಿಕಮ್ ಸೋ ಮಚ್ ಡಿಫಿಕಲ್ಟ್. ಸೊ ಆ ಟೈಮಲ್ಲಿ ಏನು ಮಾಡ್ಬೇಕು ನಾವು? ಮಗುಗೆ ಬಿಡಿಸ್ಕೊಂಡು ಬೇರೆ ಕಡೆ ಹೋಗ್ತೀವಿ ಎಲ್ಲೋ, ಅಥವಾ ಓದ್ದಲ್ಲೇ ಇರಲಿ ಅಂದಾಗ ಬಹುಶಃ ನೀವು ಕಷ್ಟ ನೋಡಿದ್ದೀರಲ್ಲ, ನೀವು ಯಂಗ್ ಆಗಿದ್ದಾಗ ಯಾವಾಗ ನಿಮ್ಮ ತಂದೆಯವ್ರು ಕೇಳ್ಕೊಂಡು ಅದು ನಿಮಗೆ ಆವಾಗ ನಂಗೆ ಭಾಳ ಬೇಜಾರಾಗುತ್ತೆ ಅನ್ನೋಕ್ಕಿಂತ ವಿ ಕ್ರೈ ಇನ್ಸೈಡ್, ನಾಟ್ ಔಟ್ಸೈಡ್, ವಿ ಕ್ರೈ ಇನ್ಸೈಡ್. ಬಿಕಾಸ್ ನಾನು ಒಂದಿನ ಆಗಿದ್ನಲ್ಲ. ದೆನ್ ವಿ ರಿಯಲೈಸ್ ಫಾರ್ ವಾಟ್ ರೀಸನ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಸ್ಕೂಲ್, ಟು ರೀಚ್ ದೆಮ್. ಸೊ ದಟ್ಸ್ ವೈ ನಮ್ಮ ಸ್ಕೂಲ್ ಫೀಸ್ ಈಸ್ ವೆರಿ ಎಕಾನಮಿಕಲ್. ವಿ ಡೋಂಟ್ ಟೇಕ್ ಡೊನೇಷನ್ಸ್. ನಮ್ಮ ಶಾಲೆಯಲ್ಲಿ ಡೊನೇಷನ್ ಇಲ್ಲ, ಬರೀ ಸ್ಕೂಲ್ ಫೀಸ್ ಅಷ್ಟೇ. ನೀವು ಸ್ಕೂಲ್ ಫೀಸ್ ಕೊಟ್ಟರೆ ಅದಕ್ಕೊಂದು ರಿಸಿಟ್ ಬರುತ್ತೆ, ಆಯಿತಾ? ದೇರ್ ಇಸ್ ನೋ ಡೊನೇಷನ್, ನಥಿಂಗ್. ವಾಟ್ ಎವರ್ ಈಸ್ ದೇರ್, ಇಟ್ ಈಸ್ ಟ್ರಾನ್ಸ್ಪರೆಂಟ್. ಬಟ್ ವಿ ಹ್ಯಾವ್ ಟು ರನ್ ದ ಶೋ. ವಿ ಕಾಂಟ್ ಕಾಂಪ್ರಮೈಸ್ ಆಲ್ವೇಸ್. ದಟ್ಸ್ ವೈ ಎಷ್ಟು ಜನಕ್ಕೆ ಸಾಧ್ಯ ಆಗ್ತದೆ, ವಿ ಗಿವ್ ದೆಮ್ ಫ್ರೀ ಎಜುಕೇಷನ್ ಆ್ಯಂಡ್ ಅದರ್ಸ್ ಡೂ ಪೇಯರ್ಸ್. ದೇರ್ ಆರ್ ಸೋ ಮೆನಿ ಪೇರೆಂಟ್ಸ್ ಹೂ ಡೂ ಪೇಯರ್ಸ್ ಇನಿಷಿಯಲಿ, ಪೇ ಮಾಡ್ತಾರೆ, ಬಿಕಾಸ್ ದೇ ನೋ ಇಟ್ ಈಸ್ ಫಾರ್ ಎ ಗುಡ್ ಕಾಸ್. So many parents are there, very good at that. They come and pay. They can also, ಕೆಲವು ಸಂದರ್ಭಗಳಲ್ಲಿ ಕೆಲವು ಪೇರೆಂಟ್ಸ್ಗಳೇ ಇಂಡಿವಿಜುವಲ್ ಬರ್ತಾರೆ. ಸರ್, ನೀವು ಇಷ್ಟು ಜನಕ್ಕೆ ಫ್ರೀ ಓದಿಸ್ತಾ ಇದ್ದೀರಲ್ಲ. ನಮ್ಮ ತಂದೆ ಹೆಸರಲ್ಲಿ ಫ್ರೆಡ್ರಿಕ್ ನೇರಿ ಲೋಬೋ ಮೆಮೋರಿಯಲ್ ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ, ಅಂಡರ್ ಮೈ ಫಾದರ್. ಯಾಕಂದರೆ ಇಟ್ ವಾಸ್ ಹಿಸ್ ಡ್ರೀಮ್ ಅಲ್ಲ. ಕೊಟ್ಟಾಗ ಕೆಲವ್ರು ಬಂದು, ಸರ್ ನಾನು ಒಂದು ಮಗುಗೆ ಸ್ಕಾಲರ್ಶಿಪ್ ಕೊಡ್ಬೋದಾ? ಇಲ್ಸೆ ಶ್ಯೂರ್ಲಿ ಆನ್ ದರ್ ನೇಮ್, ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಕೊಡೋಣ, ವಿಲ್ ಡೂ ಇಟ್. ಯಾಕಂದರೆ ಸಿ, ಕೈಂಡ್ನೆಸ್ ಈಸ್ ಫಾರ್ ಎವ್ರಿ ಒನ್. ಎನಿ ಒನ್ ಕ್ಯಾನ್ ಕಮ್ ಆ್ಯಂಡ್ ಹೆಲ್ಪ್. ಕೈಂಡ್ನೆಸ್. ಬಟ್ ಯು ನೋ ವಾಟ್ ಬ್ಲೆಸ್ಸಿಂಗ್ಸ್ ದೆ ಗೆಟ್. ಗೊತ್ತಿಲ್ಲದಲ್ಲೇ ಆಶೀರ್ವಾದಗಳು ಎಷ್ಟಿರುತ್ತಂದರೆ, ಒಂದು ತಾಯಿ ಕಣ್ಣೀರು ಒರೆಸೋದು, ಒಂದು ಮಗುಗೆ ಓದಿಸಿ ಕಣ್ಣೀರು ಒರೆಸಿದಾಗ ಆ ತಾಯಿ ಸಂತೋಷ ಎಷ್ಟು ಆಶೀರ್ವಾದ ಕೊಡುತ್ತೆ ಗೊತ್ತಾ? ಆ ತಾಯಿ ಯಾವಾಗಲೂ ಆಶೀರ್ವಾದ ಮಾಡ್ತಾಳೆ, ಕೊಟ್ಟವ್ರು ದೇವರೇ ಇವ್ರನ್ನ ಆಶೀರ್ವಾದ ಮಾಡಪ್ಪ, ಅಲ್ವಾ? ವಾಟ್ ಎ ಗ್ರೇಟ್ ಬ್ಲೆಸ್ಸಿಂಗ್ಸ್ ಯು ಗೆಟ್. ದಟ್ ಗಿವ್ಸ್ ಯು ಮೋರ್ ಎನರ್ಜಿ. ವಾಟ್ ಎ ಗ್ರೇಟ್ ಬ್ಲೆಸ್ಸಿಂಗ್ಸ್ ಯು ಗೆಟ್, ಅಲ್ವಾ? ಸೋ ಮೆನಿ ಥಿಂಗ್ಸ್ ವಿ ಕಾಂಟ್ ಎಕ್ಸ್ಪ್ರೆಸ್. ದಿಟ್ಸ್ ಆಲ್ ಇದೆಲ್ಲ ಇಟ್ಸ್ ಫ್ರಮ್ ಹಾರ್ಟ್, ನೋ ಒನ್ ಕ್ಯಾನ್ ಎಕ್ಸ್ಪ್ರೆಸ್. ಆ ತಾಯಿ ಯಾವ ಹಂತದಲ್ಲಿ, ಯಾವ ಹಾದಿಯಲ್ಲಿ, ಎಷ್ಟು ಕಷ್ಟಪಟ್ಟು, ಎಷ್ಟು ನೋವಲ್ಲಿರ್ತಾರೆ. ಸೊ ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ದ ಚೈಲ್ಡ್? ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ದ ಚೈಲ್ಡ್? ಐ ಆಮ್ ಸೋ ಹ್ಯಾಪಿ, ವಿ ಆರ್ ಫಾರ್ಚುನೇಟ್ ದಟ್ ವಿ ಆರ್ ರೀಚಿಂಗ್ ಸೋ ಮೆನಿ ಸ್ಟೂಡೆಂಟ್ಸ್, ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ದೇ wiped their mother's tears, and that is the blessings we are having. ಸೊ ಪ್ರಾಬಬ್ಲಿ ಸರ್ದು ಮಾತು ಕೇಳ್ತಾ ಇದ್ರೆ, ಹಿ ಹ್ಯಾಸ್ ದಟ್ ಸ್ಪಿರಿಚುವಲ್ ಕನೆಕ್ಷನ್ ಆರ್ ಬಿಯಾಂಡ್ ಹ್ಯೂಮನ್ ಸೊಸೈಟಿ, ಅಂದರೆ ಒಂದು ಡಿವೈನ್ ಗ್ರೇಸಲ್ಲಿ ಬಿಲೀವ್ ಮಾಡೋದಾಗಲಿ. ಸೊ ಮನೇಲಿ ಹೇಗೆ ಟೈಮ್ ಕಳೀತಾರೆ ಮ್ಯಾಮ್? ಅಂದರೆ ಬುಕ್ಸ್ ಓದ್ತಾರಾ ಅಥವಾ ಬೇರೆ ಥರ? ಅಂದರೆ ಈ ಥರ ಒಂದು ಇದೆ ಅಂದರೆ ಆ ಒಂದು ಮನೇಲೂ ಕೂಡ ಆ ಥರ ವಾತಾವರಣ ಇರುತ್ತೆ. ಸೊ ವಾಟ್ ಈಸ್ ಹಿಸ್ ಎಕ್ಸ್ಟ್ರಾ ಕರಿಕ್ಯುಲರ್, ಅಂದರೆ ಅಪಾರ್ಟ್ ಫ್ರಮ್ ಆ್ಯಸ್ ಅ ಫೌಂಡರ್ ಒಂದು ಸ್ಕೂಲ್ ರೆಸ್ಪಾನ್ಸಿಬಿಲಿಟಿ ಆಗಿ, ಹೌ ಡು ಯು ಎಕ್ಸ್ಚೇಂಜ್ ಐಡಿಯಾಸ್? ಅಂದರೆ ಯಾವ ಥರ ಐಡಿಯಾಸ್ಗಳು, ಯಾವ ಸೋರ್ಸಸ್ಸಿಂದ ಏನು ಮಾಡ್ತೀರಾ ಅನ್ನೋ ಒಂದು ಕುತೂಹಲ ನಮಗೆ. ಈಗಂದರೆ ನಮಗೆ ಏನೇನು ನಾಲೆಜ್ ಇದೆಯಲ್ಲ, ನಮ್ಮಿಬ್ರಿಗೂ ಇರ್ಬೋದು, ಈವನ್ ನಮ್ಮ ಮಕ್ಕಳು, ದೇ ಆರ್ ಗ್ರೋನ್ ಅಪ್, ಬೋತ್ ಆಫ್ ದೆಮ್. ಅವ್ರಿಗೆ ಏನು ನಾಲೆಜ್ ಇದೆಯಲ್ಲ, ಆಲ್ವೇಸ್ ವಿಲ್ ಟ್ರೈ ಟು ಎಕ್ಸ್ಚೇಂಜ್ ವಿತ್ ಈಚ್ ಅದರ್. ದಟ್ ಆಲ್ಮೋಸ್ಟ್
ಡೈಲಿ ರುಟೀನ್ ಅಂತಲೇ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ಇನ್ವಾಲ್ವ್ ಆದಾಗ ಸ್ಟಿಲ್ ಇಟ್ ಕ್ಯಾನ್ ಗೋ ಬೆಟರ್ ಅಂತ ಹೇಳ್ಬಿಟ್ಟು. ಮತ್ತು ಇವರು ಕೂಡ ಈವನ್ ಈಸ್ ಎ ಸ್ಪಿರಿಚುವಲ್ ಪರ್ಸನ್ ಅಂತೇಳ್ಬಿಟ್ಟು ವಿ ಟ್ರಸ್ಟ್ ಇನ್ ಗಾಡ್ ಆ್ಯಂಡ್ ಆಲ್ಸೋ ಈಸ್ ಲೀಡಿಂಗ್ ಅಸ್ ಅನ್ ಬಿಲೀಫ್ ನಮಗೆಲ್ಲ ಇದೆ. ಆ ಮೋಟಿವೇಶನಿಂದ ನಮಗೆ ಚಾಲೆಂಜಸ್ ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ ಇಟ್ ಹೆಲ್ಪ್ಸ್ ಅಸ್ ಟು ಓವರ್ಕಮ್ ಅಂತ ಹೇಳ್ಬೋದು. ಸೊ ನೀವು ಚಾಲೆಂಜಸ್ ಅಂದ ತಕ್ಷಣ ನಂಗೆ ಇನ್ನೊಂದು ಜ್ಞಾಪನ ಆಯಿತು. ಇವತ್ತು ನಾವು ಚಿಕ್ಕಮಗಳೂರಲ್ಲಿ ನೋಡಿದ್ರೆ ಎಷ್ಟೋ ICSE ಸ್ಕೂಲ್ಗಳೆಲ್ಲ ಈಗ ಬಂದು ಒಂದು ಡೆವಲಪ್ ಆಗ್ತಾ ಬರ್ತಾ ಇದೆ. ಬಟ್ ಆ ಟೈಮಲ್ಲಿ ಸರ್ ವೆನ್ ಯು ಆರ್ ಜಸ್ಟ್ ಸ್ಟಾರ್ಟಿಂಗ್ ಆ್ಯಂಡ್ ಸಡನ್ಲಿ ಗ್ರಾಫ್ ರೇಸ್ ಆಯಿತು, ಹೌ ವಾಸ್ ದ ಕಾಂಪಿಟೇಷನ್? ಅಂದರೆ ಅವರು ನಿಮ್ಮನ್ನು ಅಪ್ರೋಚ್, ಅವರು ಏನಾದರೂ ನಿಮಗೆ ಗೈಡೆನ್ಸ್ ಬರ್ತಾಯಿದ್ರ ಅಥವಾ ನಿಮಗೆ ಆ ಕಾಂಪಿಟೇಷನ್ ಇರುತ್ತಲ್ಲ? ಯಾಕೆಂದರೆ ಒಂದು ಫ್ಲೋ ಆಗ್ತಿರೋದು ಸ್ಪ್ಲಿಟ್ ಆಗ್ಬಿಡುತ್ತೆ ಯೂಶಲಿ. ಸೊ ಆ ಟೈಮಲ್ಲಿ ಹೇಗಿತ್ತು? ಬಿಕಾಸ್ ಪೀಪಲ್ ಈವನ್ ಸ್ಟಾರ್ಟೆಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಇವ್ರು ಮಾಡ್ತಿದ್ದಾರೆ ನೋಡೋಣ ಅಂತ. ಆ ಟೈಮ್ ಫೇಸ್ ನಿಮಗೆ ಹೇಗಿತ್ತು? ಸಿ ವಿ ಆರ್ ಎ ಸ್ಕೂಲ್ ಎಲ್ಲ ವಿ ಆರ್ ಎ ಫ್ರೆಟರ್ನಿಟಿ. ಸಿ ಎವ್ರಿ ಒನ್ ಈಸ್ ಅಪಾಯಿಂಟೆಡ್ ವಿತ್ ಎ ಮಿಷನ್ ಇನ್ ದಿಸ್ ವರ್ಲ್ಡ್. ಈಗ ರೋಹನ್ ಭಾರ್ಗವ್, ಯು ಹ್ಯಾವ್ ಬಿನ್ ಅಪಾಯಿಂಟೆಡ್ ವಿತ್ ಎ ಮಿಷನ್ ಟು ಡೂ ಗುಡ್ ಇನ್ ಲೈಫ್ ಆ್ಯಂಡ್ ಟು ಸರ್ವ್ ದ ಸೊಸೈಟಿ. At the end of the day, when society blesses, you will be blessed with whatever, spiritually, materially, physically, financially. So in the same way, now ishtu jana schools ideyalla, we have never fought. Okay, it was a healthy competition. It is a fraternity. Nodi, ಈಗ my visions are different, your visions are different, everyone has got their own vision, so they work accordingly. But there are so many schools which came here. We have helped. So many schools we have helped. We have helped. ಹೊಸ ಸ್ಕೂಲ್ಸ್ ಬಂದಾಗಲೂ ನಂಗೆ ಕೇಳ್ತಿದ್ರು, ಅಫಿಲಿಯೇಷನ್ ಬಂದ್ರು. It was a collaborative approach, Yes, yes. more than a community of learners. See, what I mean to say, ನೋಡಿ, ಇಷ್ಟು ಸ್ಕೂಲ್ಸ್ ಬಂದಿದೆ, ಆದರೂ ಮಕ್ಕಳು ಕಮ್ಮಿ ಇದ್ದಾರಾ? ಇಲ್ಲಲ್ಲ. ICSE ಸ್ಕೂಲ್ಸು, CBSE ಸ್ಕೂಲ್ಸು, IB, IGCSE, there are so many schools. ಈಗ ಕಮ್ಮಿ ಆಗ್ತಾರ ಮಕ್ಕಳು? ಇಲ್ಲಲ್ಲ. ಯಾರ್ಯಾರಿಗೆ ಎಲ್ಲೆಲ್ಲಿ ರೀಚ್ ಆಗುತ್ತೋ ಅಲ್ಲಲ್ಲಿ ಸೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದೇರ್ ಇಸ್ ನೋ ಅನ್ಹೆಲ್ತಿ ಕಾಂಪಿಟೇಷನ್ ಬರೋದೇ ಇಲ್ಲ. ದೇರ್ ಇಸ್ ನಾಟ್. ನಾವು ವಿ ಆರ್ 30 decades. ನಾವು ವಿ ಸಮನ್ ಕಮ್ಸ್ 1996 ಅಲ್ಲಿ ಸ್ಟಾರ್ಟ್ ಆಗಿದ್ದು. ವಿ ಆರ್ ಇನ್ ದ ಕ್ರಿಸ್ಮಸ್ ಮಂತ್ ಆ್ಯಂಡ್ ಸೂನ್ಲಿ ವಿಲ್ ಬಿ ಸೆಲೆಬ್ರೇಟಿಂಗ್ ದ ನ್ಯೂ ಇಯರ್. 2026ಗೆ ಇಟ್ ವುಡ್ ಬಿ ಕಂಪ್ಲೀಟ್ 30 decades. ಸೊ 30 years, 3 decades. So 30 years, 3 decades. So 3 decades, it's not so simple as it looks, probably. ನೀವು ಹೇಳ್ದಂಗೆ ಒಂದು ಕೊಲಾಬ್ರೇಟಿವ್ ಪಾಸಿಟಿವ್ ಅಪ್ರೋಚ್, ಆಪ್ಟಿಮಿಸ್ಟಿಕ್ ಅಪ್ರೋಚ್ ಇಲ್ಲ ಅಂದರೆ ಇಟ್ಸ್ ನಾಟ್ ಈಸಿ ಟು ಸಸ್ಟೈನ್ ಇನ್ ಹ್ಯೂಜ್ ಫ್ರಾಟರ್ನಿಟಿ ಆಫ್ ಎಜುಕೇಷನ್. ICSE ಬಗ್ಗೆ ಮಾತಾಡ್ತಾ ಇದ್ವಿ. ICSEಯ ಫಸ್ಟ್ ರಿಸಲ್ಟ್ಸ್ ಔಟ್ ಬಂತು. ಅದು ಬಹುಶಃ ಹೇಗೆ 14 ಸ್ಟೂಡೆಂಟ್ಸ್ 1996 ಸ್ಟಾರ್ಟ್ ಆಗಿತ್ತು. ICSEಲಿ 15, ಪ್ರಾಬಬ್ಲಿ 16. ಸೊ ಆ ಒಂದು ರಿಸಲ್ಟ್ಸ್ ಬಂದಾಗ ಹೌ ವಾಸ್ ದ ರೆಸ್ಪಾನ್ಸ್? ಹೌ ಡಿಡ್ ಯು ಫೀಲ್? ಬಿಕಾಸ್ ಫಸ್ಟ್ ಇಯರ್ ಸಕ್ಸಸ್ಫುಲ್ ಆಗಿ ಬಂತು ಮ್ಯಾಮ್. ಫಸ್ಟ್ ಇಯರ್ ರಿಸಲ್ಟ್ಸ್ ಬಂದಾಗ ಪೇರೆಂಟ್ಸ್ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲರೂ ಏನು ಅಂದ್ಕೊಂಡು ಫಸ್ಟ್ ಟೈಮ್ ಮಾಡಿರೋದು, ಏನೋ ಒಂದು ಸ್ವಲ್ಪ ರಿಸಲ್ಟ್ಸ್ ಬರುತ್ತೆ, ಎಲ್ಲರೂ ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗಿದ್ರು. ಅದೊಂದು ಎಲ್ಲ ಪೇರೆಂಟಿಗೂ, ಪ್ರತಿಯೊಂದು ಪೇರೆಂಟಿಗೂ ತುಂಬ ಖುಷಿ ಆಯಿತು. ಆಮೇಲೆ ನಂತರದಲ್ಲಿ ಅವ್ರು ಏನು ಮಾಡಿದ್ರು, ಅವ್ರ ಇದು ರಿಲೇಟಿವ್ಸ್ ಮಕ್ಕಳಾಗಲಿ ಅಥವಾ ಅವ್ರ ಮನೇಲೆ ಸಿಬ್ಲಿಂಗ್ಸಿಗಳಾಗಲಿ ಎಲ್ಲರಿಗೂ ಅವರು ICSEಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ICSE ಗ್ರ್ಯಾಜುಯಲಿ ಫ್ರಮ್ 15 ಸ್ಟೂಡೆಂಟ್ಸ್ ಟುಡೇ ಇಟ್ಸ್ ಕ್ರಾಸ್ಡ್ 100. ಎವ್ರಿ ಬ್ಯಾಚಲ್ಲಿ 100 ಕ್ರಾಸ್ ಆಗಿ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಫಾರ್ ಟುಮಾರೋ. ಅದಾದಮೇಲೆ ICSE ಆಯಿತು, ಸ್ಟೇಟ್ ಆಯಿತು. ಇಟ್ ವಾಸ್ ದ ಪೀಕ್ ಆಫ್ ಸೆಂಟ್ ಮೇರಿಸ್ ಎರಾ. ಈಗಲೂ ಪೀಕೇ ಇದೆ. ಆ ಪೀಕ್ ರೇಸ್ ಆದಮೇಲೆ ಇಲ್ಲ, ನಂಗೆ ಇಷ್ಟು ಸಾಲದು, ನಾನು ಇನ್ನೂ ರಿಸ್ಕ್ ತೆಕ್ಕೋಬೇಕು, ಇನ್ನೂ ಒಂದು ಎಜುಕೇಷನ್ ವಿಷನ್ಗೆ ಇನ್ನೂ ಒಂದು ಸ್ಟೆಪ್ ಫಾರ್ವರ್ಡ್ ಇಡಬೇಕು ಅಂತ ಯು ಸ್ಟಾರ್ಟೆಡ್ PU. ಗ್ರೆಗರಿ ಸರ್ ಮತ್ತು ನೀವು ಜೊತೆಗೆ ಯು ಸ್ಟಾರ್ಟೆಡ್ ಸೆಂಟ್ ಮೇರಿಸ್ PU ಕಾಲೇಜ್. ಸೊ ಹೌ ವಾಸ್ ದಟ್ PU ಕಾಲೇಜ್? ಆ ಟೈಮ್ ಮತ್ತೆ ಎಲ್ಲ ಸಟಲ್ ಆಗಿ ಕನ್ಫರ್ಟ್ ಆಗಿದೆ, ಮತ್ತೆ ಯು ವಾನ್ ಬಿ ದಟ್ ರಿಸ್ಕ್ ಟೇಕರ್. How was that PU? It was probably 2015, I think so, right? 2015, my brother came and he told that, ಅಣ್ಣ ಒಂದು PU ಕಾಲೇಜ್ ಮಾಡ್ತೀನಿ ಅಣ್ಣ. He told, oh that's nice. I said, come, ಬೆಂಗಳೂರಿನಲ್ಲಿದ್ದರು ನಮ್ಮ ಬ್ರದರ್. So I said, then you have to relocate here and come down here ಅಂತ. So he was happy. ಎಷ್ಟಂದ್ರೂ ರೂಟ್ಸ್ ಅಲ್ವಾ,
ಅಪ್ಪನ ಆಸೆ ಇದ್ದೇ ಇರುತ್ತೆ. ಗೂಡಿಗೆ ಬಂದು ಮರಳಿದ್ರೇ ಅದೊಂದು. ಯಾಕಂದರೆ ಹಿ ಹ್ಯಾಸ್ ಡನ್ ಸೋ ಮಚ್ ಥಿಂಗ್ಸ್ ಫಾರ್ ಅವರ್ ಇನ್ಸ್ಟಿಟ್ಯೂಷನ್. ಅಯ್ಯೋ, ಇಟ್ ಈಸ್ ನಾನು ಹೇಳ್ತೀನಲ್ಲ, ಮೈ ಮದರ್ ಆರ್ ಮೈ ಬ್ರದರ್, ಮೈ ಸಿಸ್ಟರ್, ಮೈ ವೈಫ್, ಮೈ ಚಿಲ್ಡ್ರನ್ ಆ್ಯಂಡ್ ಸೋ ಮೆನಿ ಅದರ್ ಫ್ರೆಂಡ್ಸ್, so many. And so many loyally they have for this institution they have supported. So ಹಾಗಾಗಿ when he told, I was very happy that we are one is that we are starting a scratch PU college. So he brought the permission. ಅಣ್ಣ ಪರ್ಮಿಷನ್ ತಂದಿದ್ದೀನಿ, ನಾನು ಸ್ಟಾರ್ಟ್ ಮಾಡೋಣ ಅಂದ. ಸೊ we checked a building there. Then we started a PU college. I think mostly Harshita was second batch. First or second batch. Yes. My sister Harshita. Yes, your sister. And so they were there. I think they are all doing great. ಆ ಬ್ಯಾಚಿನ ಮಕ್ಕಳು ಅವ್ರು ರಿಯಲಿ ಎಲ್ಲ ಹೊರದೇಶದಲ್ಲೆಲ್ಲ ಇದ್ದಾರಪ್ಪ. ನನಗೆ ಗೊತ್ತಿರೋ ವಿಚಾರ ಪ್ರಕಾರ ಆಲ್ ಆರ್ ಕೆನಡಾ, ಡೆಲ್ಲಿ, ಎಲ್ಲ ಕಡೆ ಹರಡ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ದೇ ಆರ್ ರಿಯಲಿ. ಕೆಲವು ಪೇರೆಂಟ್ಸ್ ಸಿಗ್ತಾ ಇರ್ತಾರೆ, ದೇ ಸೇ ಸರ್ ನನ್ನ ಮಗ ಅಲ್ಲಿದ್ದಾನೆ, ಸರ್ ಜರ್ಮನಿಲಿದ್ದಾನೆ, ನನ್ನ ಮಗ ಲಂಡನಲ್ಲಿದ್ದಾನೆ. ಐ ಫೀಲ್ ಸೋ ಹ್ಯಾಪಿ. ಒಂದು ಕನಸಿರುತ್ತಲ್ಲ, ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಸಿಗೆ ಹೋದರು. ಐ ಆಮ್ ಸೋ ಹ್ಯಾಪಿ. ಫ್ರಮ್ ದಟ್ ಡೇ ಆನರ್ಸ್ ಮೈ ಬ್ರದರ್ ಇಸ್ ಟೇಕಿಂಗ್ ಕೇರ್. ಹಿ ಈಸ್ ದ ಚೇರ್ಮನ್ ಆಫ್ ಸೆಂಟ್ ಮೇರೀಸ್ PU ಕಾಲೇಜ್. He is looking after that college and doing a very wonderful job and getting the best results. ಸೊ ಬ್ರದರ್ನ ಅವಾಗಿಂದ ಒಂದೊಂದು ಎಪಿಸೋಡ್ಸಲ್ಲಿ ನಾವು ಜ್ಞಾಪನಿಸ್ಕೊಂತ ಬಂದಿದ್ದೀವಿ. ಸೊ ಈ ಕ್ರಿಸ್ಮಸ್ಸಲ್ಲಿ ನಿಮ್ಮ ಬ್ರದರ್ಗೆ ಆ್ಯಸ್ ಅ ಬ್ರದರ್ ಆ್ಯಂಡ್ ಸಿಸ್ಟರ್ ಬೋತ್ ಅವ್ರಿಗೆ ಒಂದು ವಿಶಸ್ ನೀವು ಕ್ಯಾಮ್ರಾದಲ್ಲಿ ಹೇಳ್ಬೋದಾ? Sure. Giri and Sari, I wish you a Merry Christmas and a Happy New Year. You all are doing a good job to the society. Please continue the good job and let God bless you all in all the endeavors. And thank you for materializing the dreams of our father, late Frederick Lobo. God bless you all. ವಾವ್, ಅದು ಪ್ಯೂರ್ಲಿ ಇಟ್ ವಾಸ್ ಫ್ರಮ್ ದ ಹಾರ್ಟ್, ದ ವರ್ಡ್ಸ್ ವರ್ ಫ್ರಮ್ ದ ಹಾರ್ಟ್ಸ್. ಸೊ ಹ್ಯಾಪಿ ಟು ಹಿಯರ್ ದಿಸ್. PU ಕಾಲೇಜ್ ಒಂದು ಬಿಲ್ಡಿಂಗಲ್ಲಿ ನೀವು ರೆಂಟ್ ತಗೊಂಡು ಅಲ್ಲಿಂದ ಮಾಡ್ತೀರಾ. ಇವತ್ತು ಅದು ಒಂದು ಕ್ಯಾಂಪಸ್ ಇದೆ. ಸೊ ಆ ಕ್ಯಾಂಪಸ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? Campus, it is around my brother's papa. He's purchased that 10 acres campus and he's running the show there. Nothing is easy. Finance, we have some banks came and we started. Everything is from the financial institution, whether there or here, everything financial institution are helping us. And because we are prompt in payment, and that's how we are slowly developing the institution. ಸೊ PU ಅಲ್ಲಿ ಹೋದ ತಕ್ಷಣ ನಮಗೆ ಜಸ್ಟ್ PU ಇದು ಸ್ಕೂಲ್ ಥರ ಅಲ್ಲ. ಒಂದು ಬೇಸಿಕ್ ಇನ್ಫಾರ್ಮೇಷನ್ ಫೀಡ್ ಮಾಡ್ತೀವಿ, ಒಂದು ಎಕ್ಸಾಮ್ ಆಗುತ್ತೆ, ಒಂದು ಮಾರಲ್ಲಿ ಬಿಲ್ಡ್ ಮಾಡ್ತೀವಿ, ಅಷ್ಟಲ್ಲ. ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್ ಕೂಡ. ಸೊ ಅಲ್ಲಿ ನಮಗೆ ಬರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್, CET, JEE, PUCಲೂ ಅದು ನೀವು ಸ್ಟಾರ್ಟ್ ಮಾಡ್ತೀರಾ. ಬಟ್ ಇನ್ನೂ ಅಡ್ವಾನ್ಸ್ಡ್ ಆಗಿ ನಮ್ಮ ಮಕ್ಕಳು ನ್ಯಾಷನಲ್ ಮ್ಯಾಪಲ್ಲಿ ದೇ ಹ್ಯಾವ್ ಟು ಮಾರ್ಕ್ ಸೆಂಟ್ ಮೇರೀಸ್ ಲೆಗಸಿ ಅಂತ ಯು ಸ್ಟಾರ್ಟೆಡ್ ಅ ನ್ಯೂ ಜರ್ನಿ ಕಾಲ್ಡ್ ISC ಟು ಕೇಟರ್ ಸರ್ವಿಸ್ ಫಾರ್ ಲರ್ನರ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ, ಅಡ್ವಾನ್ಸ್ ಲರ್ನಿಂಗ್ ಆಗಿರಲಿ. ಸೊ ಹೌ ಡಿಡ್ ದಿಸ್ ಡ್ರೀಮ್? PU ಸ್ಟಾರ್ಟ್ ಮಾಡಿದ್ರಿ, ಅದು ಒಂದು ಮಟ್ಟಕ್ಕೆ ಬಂತು, ಒಂದು ಕ್ಯಾಂಪಸ್ ಆಯಿತು, ಒಂದು ಸೆಟ್ ಆಫ್ ಇಲ್ಲಿಂದ ಮಕ್ಕಳು ಅಲ್ಲಿಗೆ ಹೋಗಿದ್ರು, ಅದೇ ಒಂದು ಫ್ರಾಟರ್ನಿಟಿ ಉಳಿತು. ಬಟ್ ವಾಟ್ ಮೇಡ್ ಯು ಟು ಸ್ಟಾರ್ಟ್ ಇಟ್ ಅಗೇನ್? ಅಂದರೆ ಮತ್ತೆ ಮಾಡಬೇಕು. ವಾಟ್ ಈಸ್ ದಟ್ ಸೀಕ್ರೆಟ್ ಬಿಹೈಂಡ್ ಯುವರ್ ವಿಷನ್, ಪ್ಯಾಷನ್, ಪರ್ಪಸ್ ಎಲ್ಲ ಇರುತ್ತೆ, ಬಟ್ ಎಲ್ಲರಿಗೂ ಇದೊಂದು ಸ್ಪಿರಿಟ್ ಇರಲ್ಲ ದಟ್ ಹ್ಯಾವ್ ಟು ಡೂ ಇಟ್ ಅಗೇನ್ ಅಂತ. ಅದು ಹೇಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ, ನಮ್ಮ ಮಗ ಗ್ಯಾವಿನ್ ಈ ಸ್ಟಡಿಡ್ IB ಆ್ಯಸ್ ವೆಲ್ ಆಸ್ ISC ಕರಿಕ್ಯುಲಮ್. ನನಗೆ PU ಹೋಗೋಕ್ಕೆ ಕೂಡ ಆಪ್ಷನ್ ಇತ್ತು, ಆದರೆ ಇಲ್ಲ, ನಾನು ಇದರಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ಇಟ್ಕೊಂಡಿದ್ದೆ. ಹಾಗಾಗಿ ಅವನು ಬ್ಯಾಂಗ್ಳೂರಲ್ಲಿ ಗ್ರೀನ್ವುಡ್ ಐಯಲ್ಲಿ ಅವನು ಮಾಡಿದ. ಅವಾಗ ಏನಾಯಿತು, ಅವ್ರಿಗೆ ಎಕ್ಸ್ಪೋಜರ್ ಸಿಕ್ತು. ನಂತರ ಅವ್ನು ಕೆನಡಕ್ಕೂ ಹೋದ. ಅವಾಗ ಅಲ್ಲಿ ಸಿಕ್ಕಂಥ ಎಕ್ಸ್ಪೋಜರ್ ಇಟ್ ವಾಸ್ ವೆರಿ ಡಿಫ್ರೆಂಟ್. ಹಾಗಾಗಿ ಅವ್ನಿಗೊಂದು ಆಸೆ ಇತ್ತು, ನಮ್ಮ ಚಿಕ್ಕಮಗಳೂರಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ಯಾಕೆ ನಾವು ಇದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ISCಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇದು JEE, ನೀಟ್, ಇಂಡಿಯನ್ ಏನೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದನ್ನು ಕೂಡ
ಮಾಡ್ತೀವಿ. ಅದ್ರ ಜೊತೆಗೆ ಕೆಲವ್ರಿಗೆ ಡೈರೆಕ್ಟಾಗಿ ಆಫ್ಟರ್ 12 ದೇ ವಾಂಟ್ ಟು ಪರ್ಸ್ಯೂ ದೇರ್ ಫರ್ದರ್ ಎಜುಕೇಷನ್ ಇನ್ ಅಬ್ರಾಡ್. ಅದಕ್ಕೂ ಕೂಡ ಇದನ್ನು ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಆಮೇಲೆ ಹಾಗಾಗಿ ಅದನ್ನು ISC ಸ್ಟಾರ್ಟ್ ಮಾಡಿ ಈಗಾಗಲೇ ಸುಮಾರು ಜನ ಮಕ್ಕಳು ಅಬ್ರಾಡ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೆ. So ISC was started in 2017-2018. So there was one student. I had promised that student that we may probably start a ISC anta. Okay. Is Sam Rebello. Yeah. ಸೊ ಇಟ್ ವಾಸ್ ಆಲ್ರೆಡಿ ಟೈಮ್ ಆ್ಯಂಡ್ ಯಾರು ಮತ್ತು ಮಕ್ಕಳು PUC ಗೆಲ್ಲ ಹೋಗ್ತಾರಲ್ಲ ಹೋಗಲಿ ಅಂತ ಸುಮ್ಮನೆ. ಬಟ್ ದಿಸ್ ಒನ್ ಗೈ ಕೇಮ್, he trusted St. Mary's. ಈಸ್ ಅ ಸೆಂಟ್ ಮೇರಿಯನ್. ಈ ಕೇಮ್ ಅಂಡ್ ಸೆಡ್, ಸರ್ ISC ಅಪ್ಲಿಕೇಶನ್ ಕೊಡಿ. ISC I was shocked because I had told them that we are going to probably open. Then I said, see Samuel ಕೂರಿಸ್ದೆ, ಬರಪ್ಪ ಅಂತ ಕೂರಿಸ್ಕೊಂಡೆ. ಸ್ಯಾಮ್ಯಲ್ ನೋಡಮ್ಮ ISC ಈ ವರ್ಷ ಮಾಡಲ್ಲ, ಏಕೆಂದರೆ ಐ ಹ್ಯಾಡ್ ಪ್ರಾಮಿಸ್ ದಟ್ ಐ ವುಡ್ ಡೂ, ಬಟ್ ಮಕ್ಕಳಿಲ್ಲಾದ್ರೆ ಹೆಂಗೆ ಮಾಡೋದು ಅಂತ. ನೋ ಸರ್, ಐ ಆಮ್ ಗೋಯಿಂಗ್ ಟು ಜಾಯ್ನ್ ಹಿಯರ್. ಆ್ಯಂಡ್ ನಾನಂದೆ, ಬೇಡಮ್ಮ, ಬೆಂಗಳೂರಲ್ಲಿ ಒಳ್ಳೊಳ್ಳೆ ಇಂಡಸ್ ಇದೆ, ಇಲ್ಲಾಂದರೆ ನಿಮಗೆ ಗ್ರೀನ್ವುಡ್ ಇದೆ, ಇಲ್ಲಾಂದರೆ TSB ಇದೆ, ಬೇಕಾದ ಸ್ಕೂಲ್ಸ್ ಇದೆ ISC ಇರೋವಂಥದ್ದು, ಅಲ್ಲೋಗಿ ಜಾಯ್ನ್ ಆಗಪ್ಪ ನೀನು, ಒಂದು ಮಗು ಕಷ್ಟ ಆಗುತ್ತೆ. ಇನ್ನೂ ಸರ್, I made up my mind, I want to study here. Okay. I am not going anywhere ಅಂತ ಕೂತ್ಬಿಟ್ಟ ಅವನು. ಸೊ ಆಮೇಲೆ ಮೇಡಮ್ ಹೇಳಿದರು ನನಗೆ, ಮೇಡಮ್ ಹೇಳಿದರು ಏನಂದರೆ, ನೋಡಿ ನೀವು ಪ್ರಾಮಿಸ್ ಮಾಡಿದರೆ ವೆದರ್ 1 or 10 you have to start because you have promised. Then I said, all right, we will start the school. Then I told him, sir, if you start, I will be the ambassador for the ISC. He told me, I will be your ambassador. Then he studied here for the next 2 years. Okay, he was the only single He was the student. only single student. Only He started so ISC. relatable I had to because appoint all 6 teachers. Okay. Remember, So school is not a business. ಅಂದ್ರೆ ಒಬ್ಬರಿಗೂ ನಾವು ಅಷ್ಟೇ ಡೆಡಿಕೇಟೆಡ್ ಆಗಿ ಕೊಡ್ತೀವಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ನಾವಿಲ್ಲಿ ಜನರೆಲ್ಲ ತಿಳ್ಕೊಬೇಕು. ಯಾಕೆಂದ್ರೆ ಇಟ್ಸ್ ನಾಟ್ ಒಂದು ಮಾಸ್ ಆಗಿ ಬಂದು ನಾವು ಇಷ್ಟೇ ಸ್ಟೂಡೆಂಟ್ಸ್ ಇದ್ರೆ ಮಾತ್ರ ಎಂಟ್ರಿ, ಇಷ್ಟ ಫೀಸ್ ಇರಬೇಕು ಅಂತ ಅಲ್ಲ. ಒಬ್ಬರು ಸ್ಟೂಡೆಂಟ್ಸ್ಗೂ ಯು ಮೇಡ್ ಶೋರ್ ದಟ್ ಇಟ್ ಹ್ಯಾಪನ್ಸ್. Yes, because we had promised. ನಾವು ಒಂದು ಸತಿ ನಾಲ್ಗೆ ಕೊಟ್ಟ ಮೇಲೆ ಹಿಂದೆ ಹೋಗಬಾರ್ದು. ಆ್ಯಂಡ್ he was a student who was put his heart and soul. He studied. Then he is the first student who got selected for Cornell University. It is one of the best Ivy League colleges. Yes. To agriculture science under 100% scholarship. Wow. Yeah. ನನ್ನ senior. Nim Because I am senior, also one year. from ISC. And they are big coffee planters. Okay. But still, Yes, he has done that. what made, and he was my ambassador. Okay, so such things when I look into, then batches started, then we had next batches, second batch. You are the second. ಎಷ್ಟು ಜನ ಇದ್ರಿ ನೀವು? 12 members. 12. So likewise, see, you tell me. Today I guess it's more than 100, I guess. Nearly 100. Yes. Now we have two batches each, and people have realized, ನಾವು ಹೊರಗಡೆ ಹೋಗೋಕ್ಕಿಂತ ಇಲ್ಲೇ ಇದ್ದರೆ ನಮ್ಮ, ಯು ಜಸ್ಟ್ ಕಂಪೇರ್ ವಿತ್ ಬ್ಯಾಂಗ್ಳೂರ್ ಫೀಸ್ ಆ್ಯಂಡ್ ಚಿಕ್ಕಮಗಳೂರು ಫೀಸ್. Yes. So our fees are very economical, but we give a NEET and a JEE and a study abroad programs. Now we are giving them. So in this, the best part is, I say 70% or to 80% of the NEET student get 100% NEET placement. We work to the core. ನೋಡಿ, ಲಾಸ್ಟ್ ಇದರಲ್ಲಿ ವಿ ಹ್ಯಾಡ್ 12 or 13 of them got a NEET seat in Chikmagalur. Probably this is the first history we have done. Wow, amazing. And 2 of them got into IIT, advanced. Okay. They got into IIT. That was, see, a dream. Yes. ಯಾರು IIT ಅನ್ನು? We have seen sirs telling, ಅಂದ್ರೆ ನಂಗೊಂದು ಆಸೆ ಇದೆ. ಅಂದ್ರೆ ನಾವು ಸರ್ ನೋಡಿದೀವಿ, ನಮ್ಮ ಕಾಲೇಜಿಂದ, ನಮ್ಮ ಸ್ಕೂಲಿಂದ ಆಗಿರ್ಲಿ, ಹೋಗ್ಬೇಕು ಈ IIT, AIMS ಅಥವಾ ಬೇರೆ ಗ್ಲೋಬಲ್ ಬೇರೆ ದೇಶದಲ್ಲಿ ಮಾಡಬೇಕು, ಒಂದು ನಮ್ಮ ಸೆಂಟ್ ಮೇರಿಸ್ ಲೆಗೆಸಿನ ಒಂದು ಅಂಬಾಸಿಡರ್ ಆಗಿ ಕ್ಯಾರಿ ಮಾಡಬೇಕು ಅಂತ. ಸೊ ಅದು ಇವತ್ತು ಟ್ರೂ ಆಗಿದೆ, ಡ್ರೀಮ್ ಕಮ್ ಟ್ರೂ ಆಗಿದೆ. See, for all India rank we got 74 in NEET. That's a record break. And NEET, JEE advanced, we got advanced ಅಲ್ಲಿ 3000 rank ಏನೋ ಬಂತು, something around 3000.
ಸೊ ಯಾರದು? ಈ ಫಾರ್ಮರ್ ಸನ್. ಈ ಕೇಮ್ ಫ್ರಮ್ ಅ ವಿಲೇಜ್, ಸಕ್ರೆಪಟ್ಟಣದಿಂದ ಹಳ್ಳಿಯಿಂದ ಬಂದು ಮಗು, ಅವನು ಓದಿ. ಸೊ he worked hard. We provided all the inputs and we worked hard. Our faculty, whole team stood behind him. 2 ಮಕ್ಕಳು, they got into this one. ಸೊ ನಾವು ಇದು ISC ಆಗಿರಲಿ, PUC ಆಗಿರಲಿ, JE, NEET, CET ಹಾಗೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ವೇರ್ ಅ ಸ್ಟೂಡೆಂಟ್ ಟೇಕ್ಸ್ ಹಿಸ್ ಲೈಫ್ಸ್ ಟರ್ನಿಂಗ್ ಪಾಯಿಂಟ್ ಡಿಸಿಷನ್, ಅಲ್ಲಿ ಒಂದು ಫೆಸಿಲಿಟೇಟ್ ಮಾಡೋಕ್ಕೆ ISC ಅನುಕೂಲವಾಗಿದೆ. ಸೊ ಈಗ ನ್ಯಾಷನಲ್ಲು, ಸ್ಟೇಟು ಎಲ್ಲ ರ್ಯಾಂಕಿಂಗ್ಸ್ ಬರ್ತಿದೆ. ಸೊ ನ್ಯಾಷನಲ್ ರ್ಯಾಂಕಿಂಗ್ ಅಂದರೆ ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ಇನ್ JE ಅಡ್ವಾನ್ಸ್ ನಮ್ಮ ಒಬ್ಬ ಸ್ಟೂಡೆಂಟ್ ತರುಣ್ ಎಸ್ ಮೂರ್ತಿ ಅಂತ. ಸೊ ಹೀ ಈಸ್ ಗಾಟ್ ಇನ್ ಅಡ್ವಾನ್ಸ್ 3128 ರ್ಯಾಂಕ್. ಫಾರ್ಮರ್. ಅವನು ಈಗ ಮೆಡ್ರಾಸ್ IIT ಈಸ್ ಜಾಯಿಂಡ್. ತಂದೆಗೆ ಏನು ಸಂತೋಷ ಸರ್, ತುಂಬ ಥ್ಯಾಂಕ್ಸ್, ನನ್ನ ಮಗನಿಗೆ ಒಂದು IITಯಲ್ಲಿ ಓದಿಸ್ತೀನಿ ಅಂತ ಹೇಳಿದರೆ ಹಾಗೆ ಮಾಡಿಬಿಟ್ರಿ ಸರ್. ವಾಟ್ ಎ ಗ್ರೇಟ್ ಜಾಯ್. ಎ ಫಾರ್ಮರ್, ಒಂದು ಸಣ್ಣ ಲ್ಯಾಂಡ್, ಪೀಸ್ ಆಫ್ ಲ್ಯಾಂಡ್ ಈಸ್ ಗಾಟ್. ವಿ ಹ್ಯಾಡ್ ವಿಸಿಟೆಡ್ ದಟ್ ಲ್ಯಾಂಡ್. ಎಷ್ಟು ಕಷ್ಟಪಡ್ತಾರೆ ಅವರು, ಎಷ್ಟು ಕಷ್ಟಪಡ್ತಾರೆ. ಬಟ್ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂಥವ್ರ ಮಕ್ಕಳು ಒಂದು IITಗೆ ಹೋಗಿ. ವಿ ಡೋಂಟ್ ನೋ, ನಾಳೆ ಹಿಮೆ BA CEO ಆಫ್ ಈಗ ಹೇಗೆ ಗೂಗಲ್ ನಾವು ನೋಡ್ತಾ ಇದ್ವಿ, ಹಿಮೆ CEO ಆಫ್ ಎ ಕಂಪ್ನಿ ಆರ್ ಸಮಥಿಂಗ್ ಲೈಕ್ ದಟ್. ವಿ ವಾಂಟ್ ಹಿಮ್ ಟು ಎಕ್ಸ್ಪ್ಯಾಂಡ್. ಇನ್ ದ ಸೇಮ್ ವೇ ಆಲ್ ಇಂಡಿಯಾ ಇದು ನೀಟಲ್ಲಿ ವಿ ಗಾಟ್ 74th ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕಿಂಗ್ 74th ರ್ಯಾಂಕ್. ಅವನಷ್ಟು ಗುರುಪ್ರಸಾದ್ ಅಂತ. ಸೊ ಐ ಆಮ್ ಹ್ಯಾಪಿ ದಟ್ ದೀಸ್ ಪೀಪಲ್ ಹ್ಯಾವ್ ಅಚೀವ್ಡ್ ಅಂತ. ನಾಟ್ ಓನ್ಲಿ ದ್ಯಾಟ್, ಇಂಟರ್ನ್ಯಾಷನಲಿ ಆಲ್ಸೋ. ಈಗ ನಮ್ಮಲ್ಲಿ ಪುಷ್ಕರ್ಣಿ ಅಂತ, ಪುಷ್ಕರ್ಣಿ. ಸೊ ಶೀ ಈಸ್ ಫ್ರಮ್ ಹಾಸನ್. ಸೊ ಶೀ ಕೇಮ್, ಯಾರೋ ಹೇಳಿದ್ರು ICSE ಇದೆ ಅಂತ. ಸೊ ಶೀ ಈಸ್ ಫ್ರಮ್ ಎ CBSE ಬ್ಯಾಕ್ಗ್ರೌಂಡ್. She is from a CBSE background, Pushkarni. She joined ISC. Someone told ಈಗ ISC ಇದೆ ಅಂದಾಗ, so she was worried, sir ISC ಕಷ್ಟ ಆಗುತ್ತೆ ಅಂತ. No, you are from a CBSE background, is nothing that. If your foundation are good, please come ಅಂತ. So she came. Sir, believe me or not, that student in the world, 36 students get this scholarship. She got this scholarship out of 36 from Chikmagalur, our institution. She was selected and she got this scholarship, and she got a 2.2 crore full merit scholarship. And amazing. Big achievement. Yes. And it has become like she's got into neuroscience. She's going to research on the neuroscience. ನಾವು ಹೇಳೋದು ನಮ್ಮ ಮಕ್ಕಳು ಎಷ್ಟು ಬ್ಲೆಸ್ಡ್. ₹1 ಖರ್ಚಿಲ್ಲ, ಏನಿಲ್ಲ. So everything is taken care, everything. Father is a doctor, mother is a professor. They are so happy. And neuroscience is something ಇವತ್ತಿನ ಮಕ್ಕಳಿಗೆ most happening stuff. ಸೊ ಅಲ್ಲಿಗೆ ಒಂದು ನಮ್ಮ ಚಿಕ್ಕಮಗಳೂರಿಂದ ಸೆಂಟ್ ಮೇರಿಸ್ ಇಂದ ಒಂದು ರಿಸರ್ಚರ್ ಆಗಿ ಬರೋದಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಸೊ ಅದಲ್ಲದೆ ಬೇರೆ ಬೇರೆ ಯೂನಿವರ್ಸಿಟೀಸ್ಗಳಲ್ಲಿ ಅಬ್ರಾಡಲ್ಲೆಲ್ಲ ಸೆಂಟ್ ಮೇರಿಯನ್ಸ್ ಅಲ್ಲೆಲ್ಲ ಅವರು ಲ್ಯಾಂಡ್ ಮಾರ್ಕ್, ಅವರ ಒಂದು ಐಡೆಂಟಿಟಿಯನ್ನು ಮಾಡ್ತಿದ್ದಾರೆ. ಟ್ರೂ. ದಿಸ್ ಗರ್ಲ್ ವೆಂಟ್ ಇನ್ ಟು ಯೂನಿವರ್ಸಿಟಿ ಆಫ್ ಟೊರಾಂಟೊ. ಇದಕ್ಕಿಂತ ಮುಂಚೆ ಇನ್ನೂ 2 ಜನ ಯೂನಿವರ್ಸಿಟಿ ಆಫ್ ಟೊರಾಂಟೊದಲ್ಲಿದ್ದಾರೆ. US ಅಲ್ಲಿ ದೇ ಆರ್ ಇನ್ ಟು so many best universities there. So many students are there. UK they have gone, and I'm very happy that let their dreams come true. ಬಹುಶಃ ಹೊರ ರಾಜ್ಯದಲ್ಲಿ ಅಥವಾ ಬೇರೆ ಸಿಟಿಲಿ ಇರೋರು ಯಾಕೆ ಬೇರೆ ದೇಶಕ್ಕೆ ಹೋಗ್ಬೇಕು ಏನು ಅಂತ ಕೇಳ್ಬೋದು. ಆದ್ರೆ ಒಂದ್ ಗ್ಯಾಪ್ನ ಇಟ್ಕೊಬೇಕು. ಇಲ್ಲಿ ನಾವು ಏನು ಒಂದು ಕಾಮನ್ ಮ್ಯಾನ್, ಒಂದು ಫಾರ್ಮರ್ ಸ್ಟ್ರಗಲ್ ಮಾಡಿರ್ತಾರಲ್ಲ, ಅವ್ರಿಗೊಂದು ಕನಸಿರುತ್ತೆ, ನನ್ನ ಮಕ್ಕಳು ಯಾಕೆ ಹೊರ ದೇಶದಲ್ಲಿ ಇರಬಾರ್ದು, ನನ್ನ ಮಕ್ಕಳು ಯಾಕೆ ಒಳ್ಳೆ ಲಿವಿಂಗ್ ಮಾಡಬಾರ್ದು ಅಂತ. ಆ ಒಂದು ಕನಸನ್ನ ಗ್ರಾಸ್ ರೂಟ್ ಲೆವೆಲ್ ಇಂಪ್ಯಾಕ್ಟ್ ಮಾಡ್ತಿರುವಂಥ ಸಂಸ್ಥೆ ನಮ್ಮ ಸೆಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದೆ. ಅದಲ್ಲದೆ ಸರ್, ನಿಮಗೆ ಪ್ರತಿ ಮೊಮೆಂಟ್ ನಂದೊಂದು ಪರ್ಸನಲ್ ಕ್ವೆಶ್ಚನ್ ಇದೆ. ಯು ಸ್ಟಾರ್ಟೆಡ್ ಇನ್ 1996 ವಿತ್ 14 ಸ್ಟೂಡೆಂಟ್ಸ್. ಓಕೆ, ಅದು ಒಂದು ಮೂವ್ ಆಯಿತು. ನೆಕ್ಸ್ಟ್ ಯು ಸ್ಟಾರ್ಟೆಡ್ 2007 ಅಲ್ಲಿ ಎಲ್ಲ ICSE ಸ್ಟಾರ್ಟ್ ಮಾಡಿದ್ರಿ, ISC ಸ್ಟಾರ್ಟ್ ಮಾಡಿದ್ರಿ ವಿತ್ 1 ಸ್ಟೂಡೆಂಟ್. ಅಗೇನ್ ಎವ್ರಿ ಮೂಮೆಂಟ್ ಯು ಸ್ಟಾರ್ಟೆಡ್, ನಿಮಗೆ ಯಾವ ತರ ಫೀಲ್ ಆಯ್ತು? ಯಾಕೆಂದ್ರೆ ಮತ್ತೆ 2023ಗೆ ಮೇರಿಯನ್ ಗ್ಲೋಬಲ್ ಸ್ಕೂಲ್ ಬಂತು. ಅದು ಎಲ್ಲರಿಗೂ ಏನನ್ಸು, ಇದು ಅದು ಸೇಮ್ ಅಲ್ವಾ, ಇದು ಅದು ಏನು ಅಂತ. ಸೊ ನಿಮಗೆ ಆ ಸ್ಟಾರ್ಟಿಂಗ್ ಪಾಯಿಂಟ್, ಎವ್ರಿ ಸ್ಟಾರ್ಟಿಂಗ್ ಇಸ್ ಆಲ್ಸೋ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಅನಲೈಸ್ ಯುವರ್ ಸೆಲ್ಫ್. ಆ ಮೊಮೆಂಟ್ ಅಲ್ಲಿ ಹೇಗೆ ಅನಿಸ್ತು? ಜೊತೆಗೆ ಮೇರಿಯನ್ ಗ್ಲೋಬಲ್ ಹಿಂದೆ ಇರೋ ಒಂದು ಕನಸು ಏನು ಅಂತ ನಮ್ಮ ಜನಕ್ಕೆ ಹೇಳ್ಬೋದಾ? ಮೇರಿಯನ್ ಗ್ಲೋಬಲ್ ಸ್ಕೂಲ್ ಅದು ಇಂಟರ್ನ್ಯಾಷನಲ್ ಬೋರ್ಡು, UK ಬೇಸ್, ಅದು IGCSE ಆಗಿರೋದ್ರಿಂದ, ಕೇಂಬ್ರಿಡ್ಜ್
ಮೇರಿಯನ್ ಗ್ಲೋಬಲ್ ಸ್ಕೂಲು, ಕೇಂಬ್ರಿಡ್ಜ್ ಕರಿಕ್ಯುಲಮ್, ಇಟ್ಸ್ ಫ್ರಮ್ UK ಬೋರ್ಡ್. ಇದು ಕೂಡ ಅದೇ ಮತ್ತೆ ಚಿಕ್ಕಮಗಳೂರು ಜನತೆಗೆ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ನಾವು ಯಾಕೆ ಅಬ್ರಾಡ್ ಬೋರ್ಡ್ ಕೂಡ ಇಲ್ಲಿ ಬರಬಾರ್ದು, ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಬ್ಯಾಂಗ್ಳೂರ್, ವೈ ನಾಟ್ ಇನ್ ಚಿಕ್ಕಮಗಳೂರು ಅನ್ನೋ ಇಂಟೆನ್ಷನ್ ಇಟ್ಕೊಂಡು, ಮತ್ತು ಕೆಲವು ಪೇರೆಂಟ್ಸು ಕೂಡ ಕೇಳಿದರು ನಮಗೆ, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ರೀತಿ ಫೆಸಿಲಿಟೀಸು ಕೊಡ್ತಾಯಿದ್ದೀರಾ, ಇದನ್ನು ಕೇಂಬ್ರಿಡ್ಜ್ ಕರಿಕ್ಯುಲಮ್ ಸ್ಟಾರ್ಟ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇದನ್ನು ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿ ಹೊಸದಾಗಿ ಓಪನ್ ಮಾಡಿದ್ದೀವಿ. ಅದು ಅದೇ ಅಲ್ಲಿ ಪ್ರತಿ ಕ್ಲಾಸಿಗೂ 24 ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಇರ್ತಾರೆ. ಮತ್ತು ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ EYP ಅಂತ ಕರಿತೀವಿ ನಾವು, ಯಾವುದಕ್ಕೆ KG ಕರಿಕ್ಯುಲಮ್, KG ಇದು ಕ್ಲಾಸಸನ್ನು EYP, LKG ನರ್ಸರಿ, LKG UKG ಅರ್ಲಿ ಇಯರ್ ಪ್ರೋಗ್ರಾಮ್ 1 to 3 ಅಂತ ಹೇಳ್ಬಿಟ್ಟು, ಆಮೇಲೆ ಇದು ಗ್ರೇಡ್ 1 ಅಂತ ಪ್ರೈಮರಿ ಇಯರ್ ಪ್ರೋಗ್ರಾಮ್, ಅದು ಇಟ್ ಗೋಸ್ ಆನ್ ಲೈಕ್ ದ್ಯಾಟ್. ಅಲ್ಲಿ ಏನಂತ ಹೇಳಿದ್ರೆ at very young age itself they'll start researching. It may be EYP or PYP. It is not that just textbook notes or something like that. They will start experimenting the things and they'll learn. You gradually bringing ಒಂದು ಮೈಂಡ್ ಶೇಪ್ ಆಗಬೇಕಾದ್ರೆ ಆ ಕ್ರಿಟಿಕಲ್ ಥಿಂಕಿಂಗ್ ಆಸ್ಪೆಕ್ಟ್ಸ್ ಆಗಿರಲಿ, ಸ್ಕಿಲ್ಸ್ ಎಲ್ಲ ಮತ್ತೆ, ಬಿಕಾಸ್ ನಾನು ನೋಡ್ತಾ ಇದ್ದೆ ಒಂದು ಕಲರ್ಫುಲ್ ಆದ್ರೆ ನೋಟಿಸ್ ಬೋರ್ಡ್ ಇಂದ ಹಿಡಿದು ಕ್ರಾಫ್ಟ್ ಇಂದ ಹಿಡಿದು, ಇಟ್ ಇಸ್ ನಾಟ್ ದ ಕನ್ವೆನ್ಷನಲ್ ಮೋಡ್ ಆಫ್ ಎಜುಕೇಶನ್. ಸೊ ಅಲ್ಲಿ ನಾವು ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಇನ್ಸ್ಟಿಟ್ಯೂಷನ್ ಮುಂದ್ಗಡೆ ಮೇರಿಯನ್ ಗ್ಲೋಬಲ್ ಸ್ಕೂಲ್ ಅಂತ ಒಂದು ಓಪನ್ ಆಗಿದೆ. ಅಲ್ಲಿ ನಮಗೆ ಕಾಣುವಂತ ಫೇಸ್ ಆಫ್ ಮೇರಿಯನ್ ಗ್ಲೋಬಲ್ ಅಂದ್ರೆ ಗ್ಯಾವಿನ್ ಸರ್. ಸೊ ಗ್ಯಾವಿನ್ ಸರಿನ ಕನಸಿನ ಕೂಸು, ಇವನ್ ಗ್ಯಾರಿ ಸರ್ ಮತ್ತು ನಿಮ್ಮ ಒಂದು ಕನಸಿನ ಕೂಸು. ಯಾಕೆ ನಮ್ಮ ದೇಶದಲ್ಲೇ ಯಾಕೆ ಒಳ್ಳೆ ವಿ ಕ್ಯಾನ್ ಗಿವ್ ಎಜುಕೇಷನ್. ಅಲ್ಲಿ ಕೆಸರಿರಲಿ, ಮಣ್ಣಿರಲಿ, ಏನಿರಲಿ, ಐ ವಿಲ್ ಬಿ ದೇರ್ ವಿತ್ ದೆಮ್. ಎವ್ರಿ ಡೇ ಯು ಆರ್ ಬಿಕಮಿಂಗ್ ಯಂಗ್. ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ದಟ್ ಎನರ್ಜಿ? ಓಪನ್ ಅಪ್ ದ ಬುಕ್ ನೋಡ್ತಾರೆ, ಓ ದಿಸ್ ಇಸ್ ಅ ಮೈಗ್ರೇಟರಿ ಬರ್ಡ್. ವಾಟ್ ಈಸ್ ಯೋರ್ ಒಪಿನಿಯನ್ ಅಬೌಟ್ AI? ಬಿಕಾಸ್ AI ಇಸ್ ಅ ನ್ಯೂ ಚಾಲೆಂಜ್. ನಮ್ಮ ಮಕ್ಕಳು ಪರ್ಫಾರ್ಮ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಳ್ಳೆ ಆಶೀರ್ವಾದಗಳನ್ನ ಯಾರಿಂದ ನಿಲ್ಸೋಕ್ಕಾಗುತ್ತೆ? ಸ್ಟಡಿಯಿಂಗ್ ಈಸ್ ನಾಟ್ ಓನ್ಲಿ ಇನ್ ಎ ರೋಟ್ ವೇ, ಸ್ಟಡಿಂಗ್ ಈಸ್ ಗೆಟಿಂಗ್ ಎಕ್ಸ್ಪೀರಿಯನ್ಸ್.